Yes, good morning, Ram. Welcome to continuation of problems and transformation formulas, which is for 5 marks in part D. We have completed 10 problems. In last class, with your favor, ನಿನ್ನ ಪರವಾಗಿ ನಾನೊಂದು ಕ್ವಶನ್ ಕೇಳಿದೆ. ಇದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸೇ ಹಾಕಾಗಬೇಕಂತ ಗೊತ್ತಾಗೋದು ಹೆಂಗೆ ಸರ್ ಅಂತಂದರೆ 90% ಆಫ್ ದಿ ರೀಸನ್ ದ ಪ್ರಾಬ್ಲಮ್ಸ್ ವಿಚ್ ಆರ್ ಇನ್ ಪಾರ್ಟ್ ಡಿ ಫಾರ್ 5 ಮಾರ್ಕ್ಸ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸೇ ಹಾಕಬೇಕು ಅಂತ. ಇನ್ 10% ದೇ ಆರ್ ಕ್ಲಿಯರ್ಲಿ ಕೋಇನ್ಸಿಡೆನ್ಸ್ ವಿತ್ ದ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್. ಆ ಟರ್ಮ್ಸ್ ನೋಡಿದ ತಕ್ಷಣ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಥರ ಕಾಣ್ತಿರ್ತದೆ, ಅನಾಲಿಸಿಸ್ ಮಾಡಬೇಕು. ಹಾಗೆಯೇ ಇಲ್ಲೊಂದು ಪ್ರಾಬ್ಲಮ್ ಇದೆ, ಕ್ವಶನ್ ಅಲ್ಲಿ ಬರೆದು ಆನ್ಸರ್ ಇಲ್ಲಿ ಬರ್ಕೊಂಡಿದ್ದೀನಿ, ಇದು ಬರಬೇಕಂತ ಆನ್ಸರು. ಎಸ್, everybody knows to apply the transformation formula it is sufficient to just two trigonometric ratios. ಎಸ್, ಸೈನ್ 2 ಆಗಲಿ ಅಥವಾ ಕಾಸ್ 2 ಆಗಲಿ ಅಥವಾ ಸೈನ್ 1 ಕಾಸ್ 1 ಆಗಲಿ ಇರ್ಬೋದು. ಇಲ್ಲೇನಿದೆ, 4 ಟರ್ಮ್ಸ್ ಆಗಿದೆ. ವಿ ಹ್ಯಾವ್ 4 ಟರ್ಮ್ಸ್. 4 ಟರ್ಮ್ಸ್ಗೆ 2 ಗ್ರೂಪಿಂಗ್ ಮಾಡಿ 2 ಸಲ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಹಾಕಿದ್ರೆ ಮುಗಿಯಿತು. ಅಷ್ಟೇ ಟೆಕ್ನಿಕ್, ಇನ್ನೇನಿಲ್ಲ. ಆ ಗ್ರೂಪ್ ಮಾಡುವಾಗ 2 ಪಾಯಿಂಟ್ಸನ್ನು ಫಾಲೋ ಮಾಡಿರಿ ನೀವು. ಯಾವುದನ್ನು ಫಸ್ಟ್ ಆಫ್ ಆಲ್ ಗ್ರೂಪಿಂಗ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಬರೀತಾ ಇದ್ದೀನಿ. ಅಟ್ ದಿ ಸೇಮ್ ಟೈಮ್ ವಿ ಹ್ಯಾವ್ ಟು ಫಾಲೋ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ಆಂಗಲ್ಸ್. ಹೌದಾ? ಐ ಆಮ್ ಗ್ರೂಪಿಂಗ್ ಸೈನ್ 7x ಅಂಡ್ ಸೈನ್ x ಇನ್ ಒನ್ ಗ್ರೂಪ್ ಅಂಡ್ ಆಲ್ಸೋ ಡಿಕ್ರೀಸಿಂಗ್ ಆರ್ಡರ್. ನಂತರ ಸೈನ್ 5x ಪ್ಲಸ್ ಸೈನ್ 3x. You don't think like all angles should be in decreasing order. Don't want. ಆ ಥರ ಥಿಂಕ್ ಮಾಡಬೇಡ. ಒಂದು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಹಾಕಬೇಕಾದ್ರೆ ಆ 2 ಆ್ಯಂಗಲ್ಸು ಡಿಕ್ರೀಸಿಂಗ್ ಆರ್ಡರ್ ಇದ್ರೆ ಸಾಕು. ನೋಡಿ, ಇದಕ್ಕೊಂದು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಹಾಕಬೇಕು, ಹೌದಾ? ಇವು ಡಿಕ್ರೀಸಿಂಗ್ ಆರ್ಡರ್ ಇದ್ರೆ ಸಾಕು. ಇವೆರಡಕ್ಕೊಂದ್ಸರಿ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಹಾಕಬೇಕು, ಅವು ಡಿಕ್ರೀಸಿಂಗ್ ಆರ್ಡರ್ ಇದ್ರೆ ಸಾಕು, ಅಷ್ಟೇ. ಎಲ್ಲ ಹೊಸಲ್ಲಿ ಒಂದೊಂದ್ಸಲಿ ನಾನು ಫಾರ್ಮುಲಾ ಹಾಕ್ತಿಲ್ಲ, ಅದಕ್ಕೆಲ್ಲ ಡಿಕ್ರೀಸಿಂಗ್ ಆರ್ಡರ್ ಇರಬೇಕು ಅಂತ ನೀವೇನು ಆಸೆ ಪಡಬೇಡಿ. ಆಗ್ಬೋದಾ? ಜಸ್ಟ್ ವಾಟ್ I have did in second step, I have grouping in such a way that after applying transformation formula we should get common factor. ಏನು ಹೇಳಿದ್ನ ಅರ್ಥ ಆಯ್ತಾ? 7x plus x 8x, 8x by 2 4x ಅಲ್ಲಿಟ್ಕೋ. 5x plus 3x 8x, 8x by 2 4x ಕಾಮನ್ ಫ್ಯಾಕ್ಟರ್ ಬರುತ್ತೆ ಅಂತ ಗ್ರೂಪಿಂಗ್ ಆ ರೀತಿ ಮಾಡಿದ್ದೀನಿ. ಅರ್ಥ ಆಗಲಿಲ್ಲ, ಇನ್ನೊಂದ್ಸಲ ಹೇಳ್ತಿದ್ದೀನಿ. ಇವೆರಡು ಆ್ಯಡ್ ಮಾಡು 8, ಇವೆರಡು ಆ್ಯಡ್ ಮಾಡಿ 8, ಅಷ್ಟೇ, ಇನ್ನೂ ಸಿಂಪಲ್. ಲೆಟ್ ವಿ ಸ್ಟಾರ್ಟ್ ದಿ ಫಾರ್ಮುಲಾ. ಎಸ್, ಮರ್ತು ಬಿಟ್ಟಿರ್ತೀರಾ. ಸೈನ್ ಸಿ ಪ್ಲಸ್ ಸೈನ್ ಡಿ ಫಾರ್ಮುಲಾ ಮರ್ತಿರ್ತೀರಾ. ಮೇಂಟೈನ್ ಇಸ್ ಈಕ್ವಲ್ ಸಿಂಬಲ್ಸ್. ಲಾಸ್ಟ್ 10 ಪ್ರಾಬ್ಲಮ್ಸ್ ಅಲ್ಲಿ ನೀವು ಫಾರ್ಮುಲಾಸ್ ನೋಡ್ಕೊಂಡು ಹಾಕೋರು ಪರವಾಗಿಲ್ಲ. ಆದಷ್ಟು ಇನ್ನು ವರ್ಕೌಟ್ ಮಾಡುವಾಗ ಆದರೆ ಅಟ್ಲೀಸ್ಟ್ ವರ್ಕೌಟ್ ಮಾಡುವಾಗ ಅಟ್ಲೀಸ್ಟ್ ಫಾರ್ಮುಲಾ ಸ್ವಂತ ಹಾಕಕ್ಕೆ ಟ್ರೈ ಮಾಡು. ಅರ್ಥ ಆಯ್ತಾ? ಎಸ್, ಇದಕ್ಕೆ ಫಾರ್ಮುಲಾ ಹಾಕುವಾಗ 7x is c, x is d, ಸೈನ್ ಸಿ ಪ್ಲಸ್ ಸೈನ್ ಡಿ, ಅಲ್ಲಿಗೆ 2 times sine of 7x plus x by 2 into cos of 7x minus x by 2. This is a transformation formula for only first 2 terms. Similarly, in second 2 terms, that is sine of 5x plus 3x by 2 into cos of 5x minus 3x by 2. Are you weaving? I think. Yes. It is under camera sight only. The last term is under camera sight only. Yes. Shall we take 2 as a common factor? Maybe. Of course. ತೆಗಿಯಬಹುದು ಅಥವಾ ಸಿಂಪ್ಲಿಫಿಕೇಶನ್ ಮಾಡಿದ ಮೇಲೆ ಬೇಕಾದ್ರೆ ತೆಕ್ಕೊಡಿ, ಯಾರು ಬಿಡಂದ್ರು. ಎಸ್, ದಿಸ್ ಇಸ್. ಶಲ್ ವಿ ಕ್ಯಾನ್ಸಲ್ ದಿಸ್ ಟು? ಈಗೆಲ್ಲ ಮಾಡಂಗಿಲ್ಲ. ದಿಸ್ ಟು ಇಸ್ ಅಪ್ಲಿಕೇಬಲ್ ಫಾರ್ ಓನ್ಲಿ ಥೀಟಾ ವ್ಯಾಲ್ಯೂ. ಇದಕ್ಕೆ ಮಾತ್ರ 2 ಬರೋದು. ಇಲ್ಲಿ ಬ್ರಾಕೆಟ್ ಇರೋದ್ರಿಂದ 2 ಇದಕ್ಕೆ ಅಪ್ಲೈ ಆಗೋದಿಲ್ಲ. ಫಸ್ಟ್ ಕ್ಲಾಸಿಂದ ಹೇಳ್ಕೊಂಡು ಬರ್ತಿದ್ದೀನಿ. ಸೊ ದೆನ್ 7x ಪ್ಲಸ್ 6 ಹೌ ಮಚ್? 8x, 8x by 2 4x. 7x minus 6 6x, 6x by 2 3x. ಹೌದಾ? ಅಗೈನ್ ಪ್ಲಸ್ 2 times 5 plus 3 8, 8 by 2 ಅಗೈನ್ sin 4x. ಇದೇನಾಗುತ್ತೆ? ಕಾಸ್ x ಆಯಿತು. ಇಸ್ ಇಟ್ ಶ್ಯೂರ್? ಖಂಡಿತವಾಗ್ಲೂ.
ಹೌ ಟು ಕಂಟಿನ್ಯೂ ಆಫ್ಟರ್ ದಿಸ್ ಸ್ಟೆಪ್? ಎಲ್ಲರಿಗೂ ಒಂದು ಟರ್ಮ್ ಫ್ಲ್ಯಾಶ್ ಆಗಬೇಕು. ಅದು ಫ್ಲ್ಯಾಶ್ ಆಗಲಿಲ್ಲ ಅಂದರೆ ಪ್ರಾಬ್ಲಮ್ ಮುಂದಕ್ಕೆ ಹೋಗೋದಿಲ್ಲ. ಅದು ನಿಮಗೆ ಬಿಟ್ಟಿದ್ದು. ಯು ಶುಡ್ ಬಿ ಆನ್ ಪ್ರಾಕ್ಟೀಸ್. ಏನು ಮಾಡಿದ್ರೆ ಮಾಸ್ಟರ್ ಇಲ್ಲಿ 2 sin 4x ಕಾಮನ್ ತೆಗೆದುಬಿಟ್ಟೆ. ಯಾಕೆ ಸರ್? ನೋಡಿ, ಇಲ್ಲೂ ಕಾಣಿಸ್ತಿದೆ, ಇಲ್ಲೂ ಕಾಣಿಸ್ತಿದೆ. ಆಫ್ಟರ್ ಟೇಕಿಂಗ್ ದಿಸ್ ಫ್ಯಾಕ್ಟರ್ as a common, we left with cos 3x in first term and cos x in second term. It is suitable for 5 marks. So I have to go for slow. Yes, again 2 into sin 4x ಹಾಗೆ ಇರಲಿ. Again, what is the symbol? Plus. So should compare with C and D. Cos C plus cos D. Cos C plus cos D. ಹೌದಾ? ಫಾರ್ಮುಲಾ ಗೊತ್ತಾ? ಇಂಟು, ಯಾಕೆಂದರೆ ಬ್ರಾಕೆಟ್ ಇಂಟು 2 times cos of 3x plus x by 2 into cos of 3x minus x by 2. ಆಗ್ಬೋದಾ? That's equals to 2 into sin 4x. Shall we cancel these 2 and 2? No. Now, after this completion of the step, the entire factors are in single term. ಇದೆಲ್ಲ ಸರ್ ಒಂದೇ ಟರ್ಮಲ್ಲಿ ಇದೆಯಂತೆ. ನೋಡಿ, ಎಲ್ಲೂ ಕೂಡ ಪ್ಲಸ್ಗಳಿಲ್ಲ. ಮಧ್ಯದಲ್ಲಿ ಬಿಟ್ಟರೆ ಲೆಕ್ಕಕ್ಕಿಲ್ಲ. ಈ ಥರ ಎಲ್ಲೂ ಕೂಡ ಪ್ಲಸ್ಗಳು ಬಂದಿಲ್ಲ. ಅದಕ್ಕೆ ನಾವೇನು ಮಾಡ್ತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲೇ 2 to the 4 ಬರ್ಕೊಂಡ್ಬಿಡ್ತೀನಿ. sin 4x into cos of x 3x plus x, I think 4x by 2 nothing but 2x. ಹೌದಾ? ಇದು ಏನು ಬರುತ್ತೆ? cos of 3x minus x 2x nothing but x. ಈ ಎರಡು ಆನ್ಸರ್ಸ್ ಒಂದೇನಾ? 100% ಒಂದೇ. ಟರ್ಮ್ಸ್ ಬೇರೆ ಬೇರೆ ಕಡೆ ಇದೆ ಅಷ್ಟೇನೆ. ಎಸ್ cos x cos 2x sin 4x, ದಟ್ಸ್ ಆಲ್. ಇದೇ ಆನ್ಸರ್ ಬಂತು. ಸೊ ನಿಧಾನಕ್ಕೆ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿ ವರ್ಕೌಟ್ ಮಾಡಿದ್ರೆ ಈಸಿಯಾಗಿ 5 marks ಬಂದ್ಬಿಡುತ್ತೆ. ಕಂಪಲ್ಸರಿ ಇರುತ್ತೆ ಪಾರ್ಟ್ ಡಿಯಲ್ಲಿ. ಮಾಡಾಕಿರೋ 10 ಪ್ರಾಬ್ಲಮ್ಸ್ ಇರ್ಬೋದು, ಹೀಗೆ ಮಾಡ್ತಿರೋ 4-5 ಪ್ರಾಬ್ಲಮ್ಸ್ ಇರ್ಬೋದು. ಎಸ್, ನೀಟಾಗಿ ವರ್ಕೌಟ್ ಮಾಡಬೇಕು. ನೋಟ್ಸ್ ಬರ್ಕೊಳ್ಳೋದು ಒಂದೇ ಅಲ್ಲ, ನೀಟಾಗಿ ವರ್ಕೌಟ್ ಬೇರೆ ಮಾಡಬೇಕು. ಶಲ್ ವಿ ಗೋ ಟು ಪ್ರಾಬ್ಲಮ್ ನಂಬರ್ 12? ಎಸ್, ಸ್ಟ್ರೈಟ್ ಫಾರ್ವರ್ಡ್ ಪ್ರಾಬ್ಲಮ್. ಡೈರೆಕ್ಟ್ ಅವರೇ ಗ್ರೂಪಿಂಗ್ ಮಾಡಿಕೊಟ್ಬಿಟ್ಟವ್ರೆ. ವಿ ಡೋಂಟ್ ಬಾದರ್ ಅಬೌಟ್ ದಿ ಗ್ರೂಪಿಂಗ್. ಶಲ್ ವಿ ಅಪ್ಲೈ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ? ಎಸ್, sin c plus sin d 2 times sin of 7x plus 5x by 2 into cos of 7x minus 5x by 2. This is the transformation formula for only for first bracket. Plus, illustration sin c plus sin d, again 2 times sin of 9x plus 3x divided by 2 into cos of 9x minus 3x divided by 2. Whole divided by denominator cos c plus cos d, that is 2 times cos of 7x plus 5x divided by 2 into cos of 7x minus 5x divided by 2 plus 2 times, ಇಲ್ಲಿ ಕೂಡ again cos c plus cos d, cos of 9x plus 3x divided by 2 into cos of 9x minus 3x divided by 2. ಏನು ಮಾಡಿದಿರಾ? ಜಸ್ಟ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಹಾಕಿದ್ರೆ ಅಷ್ಟೇ. ಇಲ್ಲಿ ಟರ್ಮ್ಸ್ ಲುಕ್ಸ್ ಲೈಕ್ ಇರಿಟೇಷನ್, ಕಾಂಪ್ಲಿಕೇಟಿವ್. ಅದಕ್ಕೆ ಇಂಕ್ ಚೇಂಜ್ ಮಾಡ್ತಿದ್ದೀನಿ ಟು ಅವಾಯ್ಡ್ ಕನ್ಫ್ಯೂಷನ್ಸ್. ಎಸ್, 2 into, that is sin of 7 plus 5 12 by 2 6 ಆಗ್ಬೋದಾ? ಇಂಟು ಕಾಸ್ ಆಫ್, ಅಗೈನ್ 2 to ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬೇಡಿ, ಕಾಮನ್ ತೊಗೊಂಡು ಹೊಡಿಯೋಣ. ಎಸ್, 7 minus 5 2 by 2 x plus 2 times sin of, yes, 9x plus 3x 9x plus 3x nothing but 12x by 2 nothing but 6x. ಆಮೇಲೆ cos of 9x minus 3x nothing but 6x by 2 nothing but 3x. ಗೊತ್ತಾಗ್ತಿದೆಯಾ? ಎಸ್, ಡಿನಾಮಿನೇಟರ್ ಕೂಡ ಕೇರ್ಫುಲ್ ಆಗಿ ಬರ್ಕೋಬೇಕು. 2 times cos of, ಇದಷ್ಟು 6x 12 ಆಗುತ್ತೆ, 12 by 2 ಇಂಟು cos of, ಎಸ್, ಇದು ಕೂಡ x ಆಗುತ್ತೆ. ಯಾಕೆ? 7 minus 5 2x by 2 nothing but x ಉಳಿತದೆ. ಪ್ಲಸ್ 2 times again 9 plus 3 12, that is cos 6x. And 9 minus 3 nothing but 6 by 2 nothing but, I think this is cos 3x.
ಎನಿಥಿಂಗ್ ಕಾಮನ್ ಫ್ಯಾಕ್ಟರ್ ನ್ಯೂಮರೇಟರ್ 100%. ಏನಿದೆ ಸೈನ್ 6x ಇದೆ ನೋಡ್ರಿ. ಹೌದಾ? ಇನ್ನು ಉಳಿದಿರ್ತಕ್ಕಂಥದನ್ನ ಕಾಸ್ ಎಕ್ಸ್ ಪ್ಲಸ್ ಕಾಸ್ 3x ಆಗ್ಬೋದಾ? ಎಸ್. ವಾಟ್ ವಿ ಲೆಫ್ಟ್ ಇನ್ ಡಿನಾಮಿನೇಟರ್, what is the common factor in denominator? Denominator also cos 6x is common factor. ಇಲ್ಲಿ cos x plus cos 3x. ಶತಮೂರ್ಖರು ಇಲ್ಲೊಂದು ಅಲ್ಗ ಕೆಲಸ ಮಾಡಿರ್ತಾರೆ. ಏನು ಸರ್ ಅಂದರೆ ಮತ್ತೆ ಕಾಸ್ ಸಿ ಪ್ಲಸ್ ಕಾಸ್ ಡಿ ಹಾಕಿರ್ತಾರೆ. ತಪ್ಪ ಸರ್? ತಪ್ಪೇನಿಲ್ಲ. ಇನ್ನೊಂದು 3 ಸ್ಟೆಪ್ ಬರುತ್ತೆ, ಲೆಂತ್ ಆಗಿಬಿಡುತ್ತೆ. ಮತ್ತು ಇನ್ನೇನು ಮಾಡ್ಬೇಕು ಸರ್? ಸ್ವಲ್ಪ ಕಣ್ಣು ಬಿಟ್ಟು ನೋಡಿದ್ರೆ ನೀವು ಈ 2 ಟರ್ಮ್ಸು ಸೇಮ್ ಇದೆ ನೋಡ್ರಿ ಬೇಕಾದರೆ. ಜೊತೆಗೆ ಇಲ್ಲಿ ಇಂಟು ಬೇರೆ ಬಂದಿದೆ ನಮಗೆ. ಹೌದಾ? ಇಂಟು ಬೇರೆ ಬಂದಿದೆ. ಯಾಕೆ ಬ್ರಾಕೆಟ್ ಅಂದಮೇಲೆ ಇಂಟು ಹೊಡಿಬೋದು. ಸಮಥಿಂಗ್ ಪ್ಲಸ್ ಇದ್ದಾಗ ಹೊಡಿಬಾರ್ದು. ನೋಡಿ ಇಲ್ಲಿ ಪ್ಲಸ್ ಇತ್ತು, ಅದಕ್ಕೆ 2 ಹೊಡೆದಿಲ್ಲ. ಇಲ್ಲಿ ಇಂಟು ಕ್ರಿಯೇಟ್ ಆಯಿತು, ಆರಾಮ್ಸೆ ಕಾಮನ್ ಫ್ಯಾಕ್ಟರ್ ಹೊಡೆದಾಗಿದೆ. ಮತ್ತೆ ಇಲ್ಲಿ 2 ಕೂಡ ಹೋಗುತ್ತೆ, ಇನ್ನೇನು ಹೇಳಂಗೆ ಇಲ್ಲ. ವಿ ಕ್ಯಾನ್ ಕ್ಯಾನ್ಸಲ್ 2 and 2 ಆಲ್ಸೋ. ಹೌದಾ? ಅಲ್ಲಿಗೆ ಸೈನ್ ಬೈ ಕಾಸ್ ವಿ ಲೆಫ್ಟ್ ವಿತ್ ಟ್ಯಾನ್ ಆಫ್ 6x. ಸೈನ್ ಬೈ ಕಾಸ್ನ ಟ್ಯಾನ್ ಬರೆಯೋಕ್ಕಾಗಲ್ಲ. ಇಫ್ ಆಂಗಲ್ಸ್ ಆಲ್ಸೋ ಸೇಮ್, ದೆನ್ ವಿ ಕ್ಯಾನ್ ರೈಟ್ ಸೈನ್ ಬೈ ಕಾಸ್ as tan cos by sin as cot, like that. Looks like very complicated, but we have completed in just 4 steps. Just 4 steps ಆನ್ಸರ್ ಬಂದ್ಬಿಡ್ತು. 5th ಸ್ಟೆಪ್ ಕೊಡಿಲ್ಲ 5 ಮಾರ್ಕ್ಸ್ ಕೊಡೋಕ್ಕೆ. ಆದರೂ ಕೊಡ್ತಾರೆ 5 ಮಾರ್ಕ್ಸ್ಗೆ. ಸ್ಟೆಪ್ಸ್ ಲೆಕ್ಕ ಇಲ್ಲ. ಈ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಮೇಲೆ ಯಾವುದೋ ಒಂದು ಪ್ರಾಬ್ಲಮ್ 5 ಮಾರ್ಕ್ಸ್ ಕೊಡಬೇಕಷ್ಟೇ. ಇಸ್ ದ ವೆರಿ ಸಿಮಿಲರ್ ಪ್ರಾಬ್ಲಮ್, ಬಟ್ ಇಯರ್ ವಿ ಹ್ಯಾವ್ ಟು ಗ್ರೂಪಿಂಗ್. ಏನು ಗ್ರೂಪಿಂಗ್ ಸರ್ ಅಂದರೆ LHS ತಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೈನ್ 3x ಜೊತೆಗೆ ಸೈನ್ ಎಕ್ಸ್ ಗ್ರೂಪಿಂಗ್ ತಗೊಂಡಾಗ ನಮಗೆ ಅನುಕೂಲ ಆಗುತ್ತೆ ಅಂತ ಒಂದು ಆಸೆ ಅಷ್ಟೆ. ಏನು ಸರ್? 3x ಪ್ಲಸ್ ಎಕ್ಸ್ 4x ಬೈ 2x ಇದೆ ಅಂತ ಅಷ್ಟೇನೇನಿಲ್ಲ. ಹೌದಾ? ಎಸ್. ಶಲ್ ವಿ ಅಪ್ಲೈ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಫಾರ್ ಫಸ್ಟ್ 2 ಟರ್ಮ್ಸ್? ದಟ್ ಈಸ್ ಫಾರ್ ಸೈನ್ 3x ಮೈನಸ್ ಸೈನ್ ಎಕ್ಸ್. ಎಕ್ಸಾಕ್ಟ್ಲಿ ಹಾಗೆ 2 times cos of 3x plus x by 2 c plus d by 2 into sin of 3x minus x divided by 2. These entire 2 factors corresponding to sin 3x minus sin x. Then what about sin 2x? ಅದನ್ನು ಹಾಗೆ ಬರ್ಕೋಬೇಕು. ಹೌದಾ? ಶಲ್ ವಿ ಕ್ಯಾನ್ಸಲ್? ನೋ. ನಕ್ಸಲೈಟ್ ಏರಿಯಾ ಇದು. ನಕ್ಸಲೈಟ್ ಏರಿಯಾ ಒಳಗೆ ಬೇರೆ ನಂಬರ್ಸ್ ಹೋದ್ರೆ ಆಚೆ ಬರಲ್ಲ, ಈ ನಂಬರು ಆಚೆಗೆ ಬರೋದಿಲ್ಲ. ಇಲ್ಲಿ ಏನು ನಂಬರ್ಸ್ ಬರ್ತಾವೆ ಆ ನಂಬರ್ಸಿಂದ ಈ ನಂಬರ್ ಕ್ಯಾನ್ಸಲ್ ಮಾಡ್ಕೋಬೋದು, ಆ ನಂಬರ್ಸಿಂದ ಈ ನಂಬರ್ ಮಲ್ಟಿಪ್ಲೈ ಮಾಡ್ಕೋಬೋದು, ಆ ನಂಬರ್ಸಿಂದ ಈ ನಂಬರ್ ಡಿವೈಡ್ ಮಾಡ್ಕೋಬೋದು. ಬಿಟ್ಟರೆ ಈ ಹೊರಗಿನ ನಂಬರ್ ಜೊತೆ ಯಾವುದೇ ಕಾರಣಕ್ಕೆ ಸಂಪರ್ಕ ಇಡಬಾರದು. ಎಸ್ 2 into cos of, I think this becomes cos 2x. ಹೌದಾ? 3x plus x becomes 4x by 2 nothing but 2x. Yes, into sin of 3x minus x 2x by 2 nothing but x plus sin 2x. ಎಷ್ಟೋ ಆಸೆ ಇಟ್ಕೊಂಡಿದ್ವು sin 2x ಕಾಮನ್ ಬರುತ್ತೆ ಅಂತ. ಹಾಗಾದ್ರೆ ಏನು ಸರ್ ಪ್ರಾಬ್ಲಮ್ ತಪ್ಪ? ಹೇಗೆ? 100% ಇಲ್ಲ, ಕರೆಕ್ಟಾಗಿದೆ. ಇನ್ನೇನು ಮಾಡ್ತೀರಿ ಸರ್ ತಾವಿಲ್ಲಿ? ಏನೋ ಮಾಡ್ತಾ ಇದ್ದೀನಿ ನೋಡಿ. cos 2x into sin x ಪ್ಲಸ್ ಇದಕ್ಕೆ 2 sin x cos x ಫಾರ್ಮುಲಾ ಹಾಕ್ಬೋದು ನೋಡಿ, sin 2x ಫಾರ್ಮುಲಾ. ಅವೆಲ್ಲ ನೆನಪಿಸ್ಕೋಬೇಕು. ನಾನು ರೆಡ್ಡಿಂಗ್ ಪೆನ್ನಿಂದ ಎಲ್ಲ ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಹೊರತು ಮಾರ್ಕ್ ಮಾಡಿ ಪೇಜ್ ಒಳಗಡೆ ದುರ್ಗ್ಬಿಡ್ರಿ ಅಂತ ಹೇಳಿಲ್ಲ. ಆ ರೆಡ್ಡಿಂಗ್ ಪೆನ್ ಮಾರ್ಕ್ ಮಾಡಿರ್ತಕ್ಕಂಥವು ಡೈಲಿ ನೋಡ್ತಿದ್ರೆ ಅಟ್ಲೀಸ್ಟ್ ಬೇಗ ನಿಮ್ಮ ಮೈಂಡ್ ಸೆಟ್ಟಿಗೆ ಹತ್ತುತ್ತವೆ, CD ಮಾಡ್ಕೋಬೋದು ಮೈಂಡಲ್ಲಿ ಅಂತ ಹಂಗೆ ಮಾಡಿರೋದು ನಾನು. ಎಸ್. ನೌ ಎನಿಥಿಂಗ್ ಕಾಮನ್ ಫ್ಯಾಕ್ಟರ್ ಎಸ್ 2 sin x is common factor from these 2 terms. ಅಂದರೆ ಇಲ್ಲಿ 2 ಇಲ್ಲಿ ಸೈನ್, ಇಲ್ಲಿ 2 ಇಲ್ಲಿ ಸೈನ್. ಅಲ್ಲಿ ಟಿಕ್ ಮಾರ್ಕ್ ಹಾಕಿರೋವೆಲ್ಲ ಹೊರಗಡೆ ಇದೆ. ಇನ್ನೇನು ಇರುತ್ತೆ ಸರ್ ಇಲ್ಲಿ? ಎಸ್ cos 2x ಪ್ಲಸ್ cos x. ಹೌದಾ? ಇನ್ನು ಕೆಲವರು ಮೂರ್ಖರು ನೋಡಿದ್ದೇನೆ, ಇದು 2 sin x ಹಾಗೆ ಬರೆದಿರ್ತಾರೆ. ಹೌದಾ? ಇದನ್ನು cos 2x ಪ್ಲಸ್ cos x ನಥಿಂಗ್ ಬಟ್ cos 3x ಬರೆದಿರ್ತಾರೆ. ಇಷ್ಟು ಬೇವರ್ಸ್ಗಳು ಸೈನ್ಸ್ಗೆ ಸೇರಿರಲ್ಲ ಅಂತ ನನ್ನ ಅನಿಸಿಕೆ. ಮಾಡ್ತಾರೆ ಕೆಲವರು. ಈಗ sin 2x ಪ್ಲಸ್ sin x is equal sin 3x ಆಗಂಗಿದ್ರೆ, cos 2x ಪ್ಲಸ್ cos x is equal cos 3x ಆಗಂಗಿದ್ರೆ, cos a ಪ್ಲಸ್ cos b ಕೂಡ cos of a ಪ್ಲಸ್ b ಆಗಬೇಕಲ್ವಾ? ಯಾಕೆ cos of a ಪ್ಲಸ್ b ನ cos a ಪ್ಲಸ್ cos b ಅಂತ ಯಾರು ಹೇಳ್ಕೊಟ್ಟಿಲ್ವ ನಿಮಗೆ? ಇದ್ರೆ ತಾನೇ ಹೇಳ್ಕೊಡಕ್ಕೆ. ತಪ್ಪು. ಯಾವಾಗ cos of a ಪ್ಲಸ್ b cos a ಪ್ಲಸ್ cos b ಆಗಲ್ವೋ, cos 2x ಪ್ಲಸ್ cos x cos 3x ಆಗಲ್ಲ. ಆ ರೀತಿ ಬರೆಯೋ ಆನ್ಸರ್ಸ್ ಕೂಡ ನೋಡಿದ್ದೀನಿ.
ಸೊ ಆ ಥರ ಆನ್ಸರ್ಸು ಕಾಣಿಸ್ಬಾರ್ದು ನನಗೆ, ಕಂಪ್ಲೀಟ್ ಹೊಡೆದಾಕ್ತೀನಿ ಫಸ್ಟಿಂದ, 0 ಮಾರ್ಕ್ಸ್ ಆಗ್ಬೋದಾ. ದೆನ್ ವಾಟ್ ಟು ಡೂ ಸರ್, ಏನು ಮಾಡ್ತೀವಿ ಅದು ಬಿಟ್ಟು, ಆ ರಾಂಗ್ ಮೆಥಡ್ ಬಿಟ್ಟು ಕರೆಕ್ಟ್ ಮೆಥಡ್ ಏನಾದ್ರು ಸೆಲೆಕ್ಟ್ ಮಾಡ್ಕೋ. ಎಸ್ ಕಾಸ್ ಸಿ ಪ್ಲಸ್ ಕಾಸ್ ಡಿ, ಸಿ ಅಂದರೆ 2x ಬಟ್ ನಾಟ್ ಕಾಸ್ 2x, ಡಿ ಅಂದರೆ x ಬಟ್ ನಾಟ್ ಕಾಸ್ x. ಸೊ ಕಾಸ್ ಸಿ ಪ್ಲಸ್ ಕಾಸ್ ಡಿ ಅಗೈನ್ 2 ಟೈಮ್ಸ್ ಕಾಸ್ ಆಫ್ 2x ಪ್ಲಸ್ x ಬೈ 2 ಇಂಟು ಕಾಸ್ ಆಫ್ 2x ಮೈನಸ್ x ಬೈ 2, ದಟ್ ಈಸ್ ಈಕ್ವಲ್ಸ್ ಟು 2 to the 4 ಇಂಟು ಸೈನ್ x. ಅರ್ಥ ಆಗ್ತಿದೆಯಾ? 2 to the 4 ಸೈನ್ x ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಕಾಸ್ ಆಫ್ 2x ಪ್ಲಸ್ x 3x ಬೈ 2, 2x ಮೈನಸ್ x ಬೈ 2. ಫರ್ದರ್ ಏನಾದ್ರು ಮಾಡ್ತೀಯಾ? ಕ್ವಶನ್ ಏನು ಪ್ರೂವ್ ಮಾಡಬೇಕು ಸ್ವಲ್ಪ ನೋಡ್ಕೊಂಡು ಮುಂದೆ ಹೋಗು. ಇದೇ ಬಂತ, ಎಕ್ಸಾಕ್ಟ್ ಆಗಿ ಬಂದಿದೆ, ಆದರೆ ಟರ್ಮ್ಸ್ ಇಂಟರ್ಚೇಂಜ್ ಆಗಿದೆ, ಪ್ರಾಡಕ್ಟ್ ಸಿಂಬಲ್ ಇದೆ. ಹೇಗಿದ್ರೆ ನಿನಗೇನಂತೆ ಇಂಟು ಕಾಸ್ ಆಫ್ 3x ಬೈ 2 ಆಗ್ಬೋದಾ? ಎಸ್, ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಪ್ರೂವ್ ಫಾರ್ ಪ್ರಾಬ್ಲಮ್ ನಂಬರ್ 13. 13th ಪ್ರಾಬ್ಲಮ್ ಆದಮೇಲೆ 14th ಪ್ರಾಬ್ಲಮ್ಮು ಎಲ್ಲೋ ಪ್ರೀವಿಯಸ್ ಪೇಜಲ್ಲಿ 32 ಪೇಜಲ್ಲಿತ್ತು, ಪೇಜ್ ನಂಬರ್ 32 ಅಲ್ಲಿತ್ತು. ಅದು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ ಯಾಕೆ ಅಲ್ಲಿ ಪ್ರಿಂಟ್ ಮಾಡೋದನ್ನ ಗೊತ್ತಿಲ್ಲ, ಅದಕ್ಕೆ ಅಲ್ಲಿ ಹೊಡೆದಾಕಿ ಅದೇ ಪ್ರಾಬ್ಲಮ್ ತೊಗೊಂಡು ಬಂದು ಇಲ್ಲಿ ಬರೆದಿದ್ದೀನಿ. ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಈಗ ನಾನು ನೆಕ್ಸ್ಟ್ ಮಾಡೋ ಪ್ರಾಬ್ಲಮ್ ವಿ ಹ್ಯಾವ್ ಸ್ಟ್ರೈಕ್ ಅಪ್ ಇನ್ ಸಮ್ವೇರ್ ಪ್ರೀವಿಯಸ್ ಪೇಜ್, ಆಯಿತಾ? ಅದೇನು ನೋಡ್ಬಿಡೋಣ. ಎಸ್, there is a small notice to everybody here. This is the problem printed in page number 32, problem number 17. There we did not introduce the transformation formula. ಯಾಕೋ ಇಲ್ಲಿ ಬರಬೇಕಾದ್ರೆ ಪ್ರಾಬ್ಲಮ್ ಅಲ್ಲಿ ಪ್ರಿಂಟ್ ಆಗಿಬಿಟ್ಟಿದೆ. ಅಲ್ಲಿ ನಾವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಷ್ಟೊತ್ತಿಗೆ ನಮ್ಗೆ ಗೊತ್ತೇ ಇಲ್ಲ, ಇಂಟ್ರೊಡ್ಯೂಸ್ ಆಗಿಲ್ಲ ನಮಗೆ. ಸೊ ಹಾಗಾಗಿ ಅಲ್ಲಿ ಹೊಡೆದ್ಬಿಟ್ಟು ಇಲ್ಲಿ ಬರ್ಕೊಂಡಿದ್ದೇನೆ. ಬರ್ಕೊಂಡವಾಗ ಸ್ಮಾಲ್ ಮಿಸ್ಟೇಕ್ ಆಗಿದೆ. ಕ್ವಶನ್ನಲ್ಲಿ 13 ಇರೋದಿಲ್ಲಿ, ನಾನು 12 ಬರೆದಾಕಿದ್ದೀನಿ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ವಾಟ್ ಈಸ್ ದ ಕ್ವಶನ್ ನಂಬರ್ 17 ಪೇಜ್ ನಂಬರ್ 32, ವಿಚ್ ವೈಲ್ ಶಿಫ್ಟಿಂಗ್ ಟು ಹಿಯರ್ ಐ ಡಿಡ್ ಎ ಸ್ಮಾಲ್ ಮಿಸ್ಟೇಕ್. I written as a 12 instead of 13. Please make it that correction. Yes. Little bit in-depth problem. ಅದೇನು ಅಂತ ಹೇಳ್ತಾ ಇದ್ದೇನೆ. ಇನ್-ಡೆಪ್ತ್ ಅಂತ ಯಾಕೆ ಕರೆದ್ರೆ ಸರ್? ಇಲ್ಲಿ ನೋಡಿದ್ರೆ ಇಂಟು ಸಿಂಬಲ್ ಇದೆ, ಲಿಸನ್ ಕೇರ್ಫುಲಿ. ಇಲ್ಲಿ ನೋಡಿದ್ರೆ ಇಂಟು ಸಿಂಬಲ್ ಇದೆ, ಇಲ್ಲೆರಡು ನೋಡಿದ್ರೆ ಪ್ಲಸ್ ಸಿಂಬಲ್ ಇದೆ. ಅಷ್ಟು ಈಸಿಯಾಗಿ ತಗೋಬೇಡಿ. ಪ್ರಾಬ್ಲಮ್ ಎಕ್ಸಾಮಿಗೆ ಬಂದಿದೆ ಅಂದರೆ ಖಂಡಿತವಾಗ್ಲೂ ಒಂದು 30 ಪೇಪರ್ಸ್ ವ್ಯಾಲ್ಯೂ ಮಾಡಿದ್ರೆ ಯಾರೋ ಒಬ್ಬರಿಗೂ ಇಬ್ಬರಿಗೂ 5 ಮಾರ್ಕ್ಸ್ ಬರುತ್ತೆ ಅಷ್ಟೇ. 50 ಪೇಪರ್ಸ್ ವ್ಯಾಲ್ಯೂ ಮಾಡಿದ್ರೆ ಒಂದು 4 to 5 ಮೆಂಬರ್ಸ್ ಅದಕ್ಕೆ 5 ಮಾರ್ಕ್ಸ್ ತೊಗೊಂಡಿರ್ತಾರೆ. ಅಷ್ಟು ಕಷ್ಟನ ಸರ್? ಅಲ್ಲ, ಸಾಧ್ಯವೇ ಇಲ್ಲ. ಆ ಲೆವೆಲ್ಗೆ ಕಮಿಟ್ಮೆಂಟ್ ಆಗಿರಲ್ಲ. ಕಷ್ಟ ಏನು ಕೂಡ ಕಷ್ಟ ಆಗಲ್ಲ. ಕಷ್ಟದ ಲೆವೆಲ್ಗೆ ನೀವು ಕಮಿಟ್ಮೆಂಟ್ ಆಗೋದಿಲ್ಲ, ಅದಕ್ಕೆ ನೀವು ಕಷ್ಟ ಅನಿಸುತ್ತೆ. ಎಸ್, ಐ ಸ್ಟಾರ್ಟ್ ವಿತ್ ದ ಫಸ್ಟ್ ಸ್ಟೆಪ್ ವಿತ್ ಡಿಫ್ರೆಂಟ್ ಕಲರ್ ಬೈ ಈಚ್ ಸ್ಟೆಪ್. LHS ತಗೊಳ್ತಾ ಇದ್ದೀನಿ. LHS ದಟ್ ಈಸ್ 2 ಟೈಮ್ಸ್ ಕಾಸ್ ಆಫ್ ಪೈ ಬೈ 13 ಕಾಪಿ ಮಾಡ್ತಾ ಇದ್ದೀನಿ, ಏನೂ ಮಾಡೋಕ್ಕೆ ಹೋಗ್ತಿಲ್ಲ. ಆಮೇಲೆ ಕಾಸ್ ಆಫ್ 9 ಪೈ ಬೈ 13 ಕಾಪಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಏನೂ ಮಾಡ್ತಿಲ್ಲ. ಪ್ಲಸ್ I use transformation formula for these 2 terms. Don't convert pi by 13 into radians because 180 degree cannot exactly divisible by 13. We left with some fraction. So that's what don't try to convert pi as. ಈ ಥರ ಪ್ರಾಬ್ಲಮ್ಸ್ ಬಂದಾಗ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ರಿ ನೀವು? ನೀವೆಲ್ಲ, ನಾನು ಕೂಡ ಏನು ಹೇಳ್ಕೊಡ್ತಿದ್ದೆ ನಿಮಗೆ? ಫಸ್ಟ್ ರೇಡಿಯನ್ಸ್ ಡಿಗ್ರೀಸ್ ಕನ್ವರ್ಟ್ ಮಾಡೋಕ್ಕೆ ಅಂತ ಹೇಳ್ಕೊಡ್ತಿದ್ದೆ. ನೆನಪಿದೆಯಾ? ಎಸ್. ಈಗ ಅಲ್ಲಿ ಮಾಡಕ್ಕೆ ಹೋಗ್ತೀರಿ ಸರ್ ಹಾಗಂತ ನೀವು. ಶಲ್ ವಿ ಕನ್ವರ್ಟ್ ಪೈ ಟು ಡಿಗ್ರಿ? ನೋ 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 ನೋ. ಯಾಕೆ ಸರ್? ಪೈ ಪ್ಲೇಸಲ್ಲಿ 180 ಬರ್ಕೊಂಡಾಗ ಆ 180 13 ಎಕ್ಸಾಕ್ಟ್ ಡಿವೈಡ್ ಆಗಲ್ಲ, ಸಮ್ ಪಾಯಿಂಟ್ಸ್ ಬರುತ್ತೆ, ಇನ್ನೂ ಡಿಫಿಕಲ್ಟ್ ಆಗಿಬಿಡುತ್ತೆ ಪ್ರಾಬ್ಲಮ್. ಹೌದಾ? ಎಸ್ ಎಸ್ ಎಸ್. ನಾನು ಸ್ಪೇಸ್ ನನಗೆ ಈ ಕಡೆ ಬೇಕು, ಅದಕ್ಕೋಸ್ಕರ ನಾನು LHS ಅಂತ ಸ್ವಲ್ಪ ಇನ್ನು ಈ ಕಡೆಗೆ ಹೋಗ್ತಾ ಇದ್ದೀನಿ. ದಟ್ ಈಸ್ 2 ಟೈಮ್ಸ್ ಕಾಸ್ ಪೈ ಬೈ 13 ಕಾಪಿ, cos of 9 by 13 copy, plus I am going to apply the transformation formula for last 2 terms. ಏನದು? cos c plus cos d, 2 times cos of c plus d whole by 2. That is the logic. Into, because in question plus is there,
while applying the transformation formula, plus or minus to product, product to plus or minus, that is the rule. Yes, again cos of c 3 pi minus, ನೋಡಿ ಇಲ್ಲೊಂದು ಸಣ್ಣ ಮಿಸ್ಟೇಕ್ ಮಾಡಿದೆ, ಡಿಕ್ರೀಸಿಂಗ್ ಆರ್ಡರ್ ಜೋಡಿಸ್ಕೋಬೇಕಿತ್ತು. ಇವಾಗ ಏನಾಗುತ್ತೆ ಸರ್, ಕಾಸ್ ಆಫ್ ಮೈನಸ್ ಎಕ್ಸು ಸೈನ್ ಆಫ್ ಮೈನಸ್ ಎಕ್ಸು ಆ ರೀತಿ ಬರ್ದಿರ ಮಾಡ್ಕೋಬೋದಾಗಿತ್ತು ಒಂದು ಸ್ಟೆಪ್ಪಲ್ಲಿ. ಅದನ್ನೇ ಮಾಡೋಣ ಪ್ಲೀಸ್, ಅದನ್ನೇ ಮಾಡೋಣ ನಿಮ್ಮ ಅನುಕೂಲಕ್ಕಾಗಿ, ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ. ಕಾಸ್ ಬಿಕಾಸ್ ಪ್ಲಸ್ ಇಸ್ ದೇರ್, ಇಫ್ ಇಟ್ ಇಸ್ ಮೈನಸ್ ವಿ ಕಾಂಟ್ ರೈಟ್ ಆಸ್ ಇನ್ ಡಿಕ್ರೀಸಿಂಗ್ ಆರ್ಡರ್. 13 ಪ್ಲಸ್ ಕಾಸ್ ಆಫ್ 3 pi by 13. Now apply the transformation formula. 2 into cos of, maintain is equal at every step, cos of pi by 13 into cos of 9 pi by 13 plus, yes, ಇಲ್ಲಿಗೆ ಬರೋಣ, 2 times cos of 5 pi by 13 nothing but c, 3 pi by 13 nothing but d, whole divided by 2. That 2 is applicable for only 5 pi by 3 plus 3 pi by 13, that's all. ಎಸ್, ಇನ್ನೂ ಒಂದು ಟರ್ಮ್ ಬಿಟ್ಟಿದ್ದೀವಿ, ಇನ್ನೂ ಕಂಪ್ಲೀಟ್ ಮಾಡಬೇಕಾಗಿದೆ. 5 pi by 13 ಮೈನಸ್ 3 pi by 13 ಹೋಲ್ ಡಿವೈಡೆಡ್ ಬೈ 2. ನೋಡಿ ಇಲ್ಲಿ ಡಿಕ್ರೀಸಿಂಗ್ ಆರ್ಡರ್ ಜೋಡಿಸ್ಕೊಂಡಿದ್ದಕ್ಕೆ ನಮಗೆ 5 pi ಮೈನಸ್ 3 pi ಈಸಿಯಾಗಿ 2 pi ಅಂತ ಹೇಳ್ತಾರೆ. ಅಕಸ್ಮಾತ್ ಹಂಗೆ ಇದ್ದಿದ್ರೆ 3 pi ಮೈನಸ್ 5 pi ಬರ್ತಿತ್ತು, ದಟ್ ಈಸ್ ಮೈನಸ್ 2 pi. ಅಲ್ಲಿಗೆ ಕಾಸ್ ಆಫ್ ಮೈನಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ಗೊತ್ತಿದ್ರೆ ಅವ್ರಿಗೆ ಈ ಮೆಥಡ್ ಮಾಡಿದ್ರು ಕೂಡ, ಅಂದರೆ ಡಿಕ್ರೀಸಿಂಗ್ ಆರ್ಡರ್ ಜೋಡಿಸ್ಕೊಳ್ದಿರ ಮಾಡಿದ್ರು ಕೂಡ, ಈ ನಾಲೆಡ್ಜ್ ಯಾವ ಮಕ್ಕಳಿಗಿದೆಯೋ ಅವರು ಈ ಪ್ರಾಬ್ಲಮನ್ನು ಡಿಕ್ರೀಸಿಂಗ್ ಆರ್ಡರ್ ಜೋಡಿಸ್ಕೊಳ್ದಿರ ಮಾಡಿದ್ರು ಕೂಡ ಆನ್ಸರ್ ತೆಗೆದಾಕ್ತಾರೆ. ಯಾಕಂದರೆ ಕಾಸ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತ. ಕೆಲವ್ರಿಗೆ ಆ ಫಾರ್ಮುಲಾಸ್ ಇನ್ನೂ ಪರ್ಫೆಕ್ಟ್ ಆಗಿರಲ್ಲ, ಅವ್ರಿಗೆ ಯಾಕೆ ಬೇರೆ ರೂಟ್ ಇದ್ದುಕೊಂಡು ಅವ್ರಿಗೆ ತಪ್ಪಾಗೋ ಸಾಧ್ಯತೆಗಳು ಮಾಡೋದು ಯಾಕೆ ಅಂತ ಡಿಕ್ರೀಸಿಂಗ್ ಆರ್ಡರ್ ಬರೆದಿದ್ದೀನಿ. ಹೌದಾ? ಎಸ್, ಪ್ಲೀಸ್ ಲಿಸನ್ ಕೇರ್ಫುಲಿ. ಇದು 2 times ಕಾಸ್ ಆಫ್ pi by 13 ಇಂಟು ಕಾಸ್ ಆಫ್ 9 pi by 13 plus what is the LCM here? Listen carefully. What is the LCM here? 13. 5 pi plus 3 pi whole divided by 13 ತೆಗಿಬೇಕು. ನಾನು 26 ಬರದೆ, ಇಲ್ಲಿ ಬರೋಂಥ LCM 13 2 ಜೊತೆ ಮಲ್ಟಿಪ್ಲೈ ಆಗುತ್ತೆ. ದಟ್ ಈಸ್ ದ ರೀಸನ್. 5 pi minus 3 pi divided by 26. Here also 13 is the LCM. Sure? Yes, please. Copy the first 2 terms from beginning step itself. Place ಇಲ್ಲಿಗೆ ಬರೋಣ. ಇದು 2 times ಎಸ್ 5 pi plus 3 pi 8 pi 8 pi ಕಾಸ್ ಸ್ಪೆಲ್ಲಿಂಗ್ ಎಗಿಸ್ಬಿಟ್ಟಿದ್ದೀನಿ ಇಲ್ಲಿ. ಕಾಸ್ ಆಫ್ 8 pi by 26. ಇಲ್ಲಷ್ಟೇ ಕಾಸ್ ಆಫ್ ನಥಿಂಗ್ ಬಟ್ 2 pi divided by 26. ಹೌದಾ? ದಟ್ ಇಸ್ ಈಕ್ವಲ್ಸ್ ಟು 2 times ಕಾಸ್ pi by 13. ಹಾಗೆ ಕಾಪಿ ಮಾಡ್ತಿದ್ದೀನಿ. ಕಾಸ್ ಆಫ್ 9 pi ಇಂಕ್ ಚೇಂಜ್ ಮಾಡಿದರೆ ಇಲ್ಲೇನಾದ್ರು ಬೆನಿಫಿಟ್ ಆಗ್ತಿತ್ತಾ? ಯಾಕಂದರೆ ಸ್ಟೆಪ್ಸ್ ರ್ಯಾಶ್ ಆಗಿರೋದ್ರಿಂದ ಸ್ವಲ್ಪ ವ್ಯೂ ಆಫ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡೋದಾದರೆ ಕೆಲವರು ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೇಮ್ ಕಲರ್ ಇದ್ದಾಗ ಕಲರ್ ಚೇಂಜ್ ಮಾಡ್ತಾ ಇರ್ತೀನಿ. ಎಸ್, ದಟ್ ಈಸ್ ಬಿಕಾಸ್ ಆಫ್ ಯುವರ್ ಕನ್ವೀನಿಯನ್ಸ್. ಎಸ್, ದಟ್ ಈಸ್ 2 into cos of pi by 13, that is cos of 9 pi by 13 plus 2 times cos of 4 pi by 13. ಏನು ಮಾಡಿದ್ರಲ್ಲ ಸರ್ ಇಲ್ರಿ? ಏನಿಲ್ಲ, 2 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ, ಡಿವೈಡ್ ಮಾಡಿದ್ದೀನಿ, ಇಂಟು ಕಾಸ್ ಆಫ್, ಇಲ್ಲಿ 2 ಇಂದ ಡಿವೈಡ್ ಮಾಡಿದಾಗ 5 by 13 ಬಂತು. ಹೌದಾ? ಯಾಕೋ ಎಲ್ಲ ಲೈಕ್ ಟೈಮ್ಸ್ ಕಾಣಿಸ್ತಿದೆ, ಎಲ್ಲ ಲೈಕ್ ಟೈಮ್ಸೇ ಕಾಣಿಸ್ತಿದೆ ಇಲ್ಲಿ. ಇದೊಂದು ಬಿಟ್ಟು ಇವೆಲ್ಲ 5 by 13 5 by 13 5 by 4. ಎಸ್, ಇವೆರಡು ಬಿಟ್ಟು ಈಗ ಯಾವುದಾದ್ರೂ 2 ಟರ್ಮ್ಸನ್ನು ಒಂದು ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಹೇಗೆ ಸರ್? ನಿಮ್ಗೆ ಗೊತ್ತಿದೆ ಡಿವಿಷನ್ 9 pi ಅಂತ. ನಿಮ್ಮ ಹೈಸ್ಕೂಲಲ್ಲಿ ಯಾವ ಮಾಸ್ಟ್ರು ಕೂಡ ರಿಮೈಂಡರ್ ನೆಗೆಟಿವ್ ಬರೋ ಥರ ಡಿವಿಷನ್ ಹೇಳ್ಕೊಟ್ರಿಲ್ಲ. ಹೌದಾ? ಡಿವೈಡ್ 2 numbers ಯೂಸಿಂಗ್ ಡಿವಿಷನ್ ಮೆಥಡ್ ಅಂತ ಹೇಳಿದಾಗ ಯಾವ ಕಾರಣಕ್ಕೂ ಕೂಡ ನಿಮಗೆ ರಿಮೈಂಡರ್ ನೆಗೆಟಿವ್ ಬರುವಂಥ ಪ್ರಾಬ್ಲಮ್ಸು ಮಾಡಿರಲ್ಲ. ಈಗ ನಮಗೆ ಅವಶ್ಯಕತೆ ಇದೆ. ಈವನ್ ಡಿವಿಷನ್ ತಪ್ಪು ಮಾಡಿದ್ರು ಕೂಡ ನಮಗೆ ಟ್ರಿಗ್ನೋಮೆಟ್ರಿ ಎಫೆಕ್ಟ್ ಆಗಲ್ಲ. ಅಲ್ಲಿಗೆ ದಿಸ್ ರಾಂಗ್ ಡಿವಿಷನ್ ಕೆನಾಟ್ ಬಿ ಅಫೆಕ್ಟ್ ಆನ್ ದಿಸ್ ರಾಂಗ್ ಆನ್ಸರ್.
ಇಲ್ಲಿ ಮಾಡಿರ್ತಕ್ಕಂಥ ರಾಂಗ್ ಡಿವಿಷನ್ ಈ ಟ್ರಿಗ್ನಾಮೆಟ್ರಿ ಮೇಲೆ ರಾಂಗ್ ಆನ್ಸರ್ ಬರೋಕ್ಕೆ ಕಾರಣ ಆಗೋದಿಲ್ಲ. ಅದಕ್ಕೆ ಆರಾಮ್ಸೆ ನಾವು ರಾಂಗ್ ಡಿವಿಷನ್ ಮಾಡ್ಕೋಬೋದು. ರಾಂಗ್ ಡಿವಿಷನ್ ಅಕಾರ್ಡಿಂಗ್ ಟು ಡಿವಿಷನ್ ಡಿಕ್ಷನರಿ ಡೆಫಿನೇಷನ್ ರಾಂಗ್ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಪ್ರೋಸೆಸ್ ಕರೆಕ್ಟಾಗಿದೆ, ಯಾರು ಆ ರೀತಿ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ಈ ಡಿವಿಷನಿಂದ ನಿಮ್ಗೆ ಏನು ಸರ್ ಯೂಸ್ ಅಂದರೆ ಮತ್ತೆ ನಾನು ಹಿಂಗೆ ಚೇಂಜ್ ಮಾಡ್ತಾ ಇದ್ದೀನಿ ಬಿಕಾಸ್ ವ್ಯೂ ಆಫ್ ಯುವರ್ ಕನ್ಫ್ಯೂಷನ್. ಎಸ್, ಇದು ಕಾಸ್ ಪೈ ಬೈ 13 ಹಾಗೆ ಬರದೆ, ಇದನ್ನು ಕಾಸ್ ಆಫ್ ಪೈ ಮೈನಸ್ 4π by 13. ಏನು ಮಾಸ್ಟ್ರೇ ನಿಮ್ಮ ಪ್ಲ್ಯಾನು ನೋಡ್ರಿ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಈ ಟರ್ಮ್ ಬರುತ್ತೆ ಇಲ್ಲ ನೋಡ್ರಿ. ಹೇಗೆ ಸರ್? ಇಫ್ ಯು ಟೇಕ್ 13 as LCM, 13 into pi 13π, 13π minus 4π 9π, LCM 13. ಸೊ ಈ ರೀತಿ ಡಿವಿಷನ್ ಮಾಡಿಕೊಡಿದ್ರೆ, ಸ್ಪ್ಲಿಟ್ ಮಾಡಿದರೆ ಯಾರು ಒಪ್ಪಕ್ಕೆ ರೆಡಿ ಇರ್ತಾ ಇರಲಿಲ್ಲ. ನಮ್ಗೆ ಅರ್ಥ ಆಗಲಿಲ್ಲ ಸ್ಟೆಪ್ ಅಂತ ಕಾಟ್ ಮಾರ್ಕ್ ಆಗಿಬಿಡ್ತಾ ಇದ್ರು. ನೋಡಿ ಇಲ್ಲಿ ಡಿವಿಷನ್ ಮಾಡಿದ್ದೀನಿ, ಇಲ್ಲಿರ್ತಕ್ಕಂಥ ಪೈನ್ ಇಲ್ಲಿ ಬರ್ದಿದ್ದೀನಿ, ಈ -4π ರಿಮೈಂಡರ್ ಬಂತು, ಅದಕ್ಕೆ ನಾನು -4π ಇಲ್ಲ ಅದ್ರಲ್ಲಿ ಪ್ಲಸ್ ಬರೀತಾ ಇದ್ದೆ. ಇಲ್ಲಿ 13 ಅದು ಇಲ್ಲಿ ಬರ್ದಿದ್ದೀನಿ. ಸೊ ಈಗ 2 times cos of 4π by 13 into cos of π by 13. ಈ ಸ್ಟೆಪ್ಪನ್ನು ಮಾತ್ರ ಡಿಸ್ಟರ್ಬ್ ಮಾಡೋದಷ್ಟೇ. ಎಸ್ ಪ್ಲೀಸ್. ಇದು 2 into cos of π by 13. ಎಸ್, ಗೋ ಟು ಅಲೈಡ್ ಆಂಗಲ್ ಟಾಪಿಕ್ ಹೋಗೋಣ. ಎಸ್, 180 ಮೈನಸ್ ಅಂದಾಗ ಯಾವ ಕ್ವಾಡ್ರೆಂಟಪ್ಪ? 180 ಮೈನಸ್ ಅಂದಾಗ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸು ಏನು? ಮೈನಸ್. ಹಾಗಂತೇಳಿ ಆ ಮೈನಸ್ ಇಲ್ಲಿ ಬರೆದ್ರೆ ದಿಸ್ ಪ್ರಾಡಕ್ಟ್ ಬಿಕಮ್ಸ್ ಬ್ರೇಕಪ್. ಇಲ್ಲಿ ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಅನ್ನೋ ಮೀನಿಂಗ್ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಆ ಮೈನಸ್ ಅನ್ನು ನಾವು ಮುಂದ್ಗಡೆ ಬರೀತೀವಿ. ಇಸ್ ಇಟ್ ಸ್ಪೆಷಲ್ ಆಂಗಲ್ 180 ಅನ್ನೋದು? ಅಲ್ಲ, ಅದಕ್ಕೆ ಕಾಸ್ 4π by 13 ಪ್ಲಸ್ 2 times ಕಾಸ್. ಇದನ್ನು ಸ್ವಲ್ಪ ಇಂಟರ್ಚೇಂಜ್ ಮಾಡಿ ಬರೀಬೋದು ನೋಡಿ, ಯಾಕೆಂದರೆ ಇಂಟು ಸಿಂಬಲ್ ಇರೋದ್ರಿಂದ. ಕಾಸ್ ಪೈ ಬೈ 13 ಫಸ್ಟ್ ಬರ್ಕೊಳ್ತೀನಿ, ಆಮೇಲೆ ಕಾಸ್ 4π by 13 ಆಮೇಲೆ ಬರ್ಕೊಳ್ತೀನಿ. ಯಾಕೆ ಸರ್ ಹೇಳ್ತೀನಿ, ಫಸ್ಟ್ ಬರ್ಕೋಬಾರ್ದ ಪರ್ಮಿಷನ್ ಕೊಡ್ರಿ ನನಗಷ್ಟೇ. ಎಕ್ಸ್ ಇಂಟು ವೈನ ವೈ ಇಂಟು ಎಕ್ಸ್ ಬರೀತೆ ಇಲ್ಲ, ಆರಾಮ್ಸೆ ಬರೀತು ಸರ್. ಅದೇ ಕೆಲಸ ಇಲ್ಲಿ ಮಾಡಿದ್ದೀನಿ. ಯಾತಕ್ಕೆ ಮಾಡಿದ್ರು ಸರ್ ಅನ್ನೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ ನೋಡ್ರಿ, ಯಾಕೆ ಆ ಡಿಸಿಷನ್ ತೊಗೊಂಡು ನಾನು ಆ ರೀತಿ ಮಾಡಿದೆ ಅನ್ನೋದು. ಎಸ್, ಇವೆರಡು ಸೇಮ್ ಟರ್ಮ್ಸ್ ಬಟ್ ಆಪೋಸಿಟ್ ಸೈನ್ ಕಂಡುಬಿಟ್ಟು ನೋಡ್ರಿ ಆನ್ಸರ್ ಬಂದೇ ಬಿಡ್ತು. ಹೌದು, 100%. ಅಲ್ಲಿಗೆ ಕಂಪ್ಲೀಟ್ ಕ್ಯಾನ್ಸಲ್. ಕಾಸ್ ಪೈ ಬೈ 13, ಕಾಸ್ ಪೈ ಬೈ 13, ಕಾಸ್ 4π by, ಇಲ್ಲಿ +2 ಇಸ್ ದೇರ್, -2 ಇಸ್ ದೇರ್. ಅಲ್ಲಿಗೆ ಇದು ಹೆಂಗಿದೆ ಅಂದರೆ -2x + 2x ಇದ್ದಂಗಿದೆ ಈ ಸ್ಟೆಪ್ಪು. ಹೌದಾ? ಶಲ್ ವಿ ಕ್ಯಾನ್ಸಲ್? ಹಾಗಾದರೆ ಕ್ಯಾನ್ಸಲ್ ಮಾಡಾಕದ್ಮೇಲೆ ಆನ್ಸರ್ ಏನಪ್ಪ ಬರ್ತದೆ? ಮುಗಿದೋಯ್ತು, 0. ಹೌದಾ? ಫಸ್ಟಿಂದನೇ ನಾನು ಕಲರ್ಡ್ ಇಂಕ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು, ಸ್ವಲ್ಪ ಕನ್ಫ್ಯೂಷನ್ ಅವಾಯ್ಡ್ ಆಗ್ತಿತ್ತು. ಇವಾಗ ಏನಿಲ್ಲ, = ಮೇಂಟೈನ್ ಮಾಡ್ಕೊಂಡು ಒಂದು ಸ್ಟೆಪ್ಗೆ ಸ್ವಲ್ಪ ಈ ಪ್ರಾಬ್ಲಮ್ ನೋಡ್ಕೊಂಡ್ಬಿಟ್ಟು ಈ ಮೈನಸ್ ಹೆಂಗೆ ಬಂತು ಅರ್ಥ ಮಾಡಿಕೊಂಡು ನೋಟ್ಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಹೌದಾ? ಸ್ವಲ್ಪ ಇನ್ ಡೆಪ್ತ್ ಪ್ರಾಬ್ಲಮ್ ಔಟ್ ಆಫ್ 14 ಪ್ರಾಬ್ಲಮ್ಸ್, ಸ್ವಲ್ಪ ಇದು ಅಷ್ಟೇ. ಮತ್ತು ಇನ್ನೊಂದು ಪೆನ್ನಲ್ಲಿ ಬರ್ದಿದ್ದೀನಿ, cos² x + cos² ಸಮ್ a - 120, ಅದು ಪೆನ್ನಲ್ಲಿ ಬರ್ದಿದ್ದೀನಿ. ಈ 2 ಪ್ರಾಬ್ಲಮ್ಸು ಕ್ವಶನ್ ಪೇಪರ್ಗಳಲ್ಲಿ ಜಾಸ್ತಿ ಓಡಾಡ್ತಾ ಇದೆ. ಇದು ಕಡಿಮೆ. ಆ ಪ್ರಾಬ್ಲಮ್ ಕ್ವಶನ್ ಪೇಪರ್ಗಳಲ್ಲಿ ಜಾಸ್ತಿ ಓಡಾಡ್ತಾ ಇದೆ, ಅದಕ್ಕೆ ಮರೆತಿದ್ದ ಪ್ರಿಂಟಲ್ಲೇ ಹಾಕಿದ್ದೀನಿ. ಸೊ we completed transformation problems on transformation formulas. So out of these 14, one question for 5 marks is compulsory for final first P examination. If it is for midterm, if it is for some first term, syllabus is less, marks is more, ಹಾಗಾದರೆ 2 questions ರಿಪೀಟ್ ಆಗ್ಬೋದು. ಹೌದಾ? ಏನೇ ಆಗಲಿ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಪಕ್ಕ ಹಾಗೆ ಈ 14 ಪ್ರಾಬ್ಲಮ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಎಸ್, we enter into the new topic, trigonometric equations. ಬಹುಶಃ ಇದನ್ನು ಓಲ್ಡ್ ಸಿಲೆಬಸ್ಸಲ್ಲಿ ನಮಗೆ ಆಂಧ್ರ ಸಿಲೆಬಸ್ ತೊಗೊಂಡಾಗ ಜನರಲ್ ಸೊಲ್ಯೂಷನ್ಸ್ ಅಂತಿರುತ್ತೆ. ಯಾಕೆಂದರೆ ನೀವು CET ಮೆಟೀರಿಯಲ್ಸ್ ಯೂಸ್ ಮಾಡಬೇಕಾದ್ರೆ ಅಕಸ್ಮಾತ್ ನಾನು ಬೇರೆ ಸ್ಟೇಟ್ ಏನಾದ್ರು ಕೊಟ್ಟಾಗ ಅಲ್ಲಿ ಜನರಲ್ ಸೊಲ್ಯೂಷನ್ಸ್ ಅಂತಿರುತ್ತೆ. ಯಾವ ಸರ್ ಫಸ್ಟ್ PUCಲ್ಲಿ ನಮಗೆ ಇದಿಲ್ಲವೇ ಇಲ್ಲ ಅಂತ ಕೇಳೋ ಪ್ರಶ್ನೆ ಇರಬಾರ್ದು. ಹೌದಾ? ವಾಟ್ ಈಸ್ ಮೆಂಟ್ ಬೈ ಈಕ್ವೇಷನ್? ಈಗ ನಾನು ಬರ್ತಿರ್ತಕ್ಕಂಥವೆಲ್ಲ ಈಕ್ವೇಷನ್ಸ್ ಏನಾ? ಡಸ್ ಇಟ್ ಈಕ್ವೇಷನ್ x² + 2x + 1 is an equation? No. It is a polynomial, it is a binomial, it is a monomial depending on number of terms. ಇದು ಈಕ್ವೇಷನ್ ಅಲ್ಲ. ಇಫ್ ಇಟ್ ಇಸ್ ಸಿಂಗಲ್ ಟರ್ಮ್ ಏನಂತ ಕರಿತೀವಿ? ಮೊನೋಮಿಯಲ್. ಇಫ್ ಇಟ್ 2 ಟರ್ಮ್ಸ್ ಬೈನಾಮಿಯಲ್. ಇಫ್ ಮೋರ್ ದ್ಯಾನ್ 2 ಪಾಲಿನಾಮಿಯಲ್ ಅಂತ ಕರೀತೀವಿ. ಅಷ್ಟೇ ಹೊರತು ಇದನ್ನು ಈಕ್ವೇಷನ್ ಅಂತ ಯಾವ ಕಾರಣಕ್ಕೆ ಕರೀಬಾರ್ದು. ಇನ್ನು ಯಾವಾಗ ಇದು ಈಕ್ವೇಷನ್ ಆಗೋದು? ಹಾಗಾದರೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ವಾ? ಖಂಡಿತವಾಗ್ಲೂ ಅಲ್ಲ.
ಇಟ್ ಇಸ್ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಇದು ವರ್ಗ ಸಮೀಕರಣ ಅಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಅವ್ರು ಬೈಕು ಅಂತ ಇರ್ತಾರೆ, ಸರ್ ಎಷ್ಟು ಕ್ಲಾಸ್ಗೆ ನಮ್ಮನ್ನು ಜ್ಞಾಪಿಸ್ಕೊಂಡ್ರಪ್ಪ, ಎಲ್ಲೋ ಕ್ಲಾಸ್ ನಂಬರ್ 3, ಕ್ಲಾಸ್ ನಂಬರ್ 1, ಕ್ಲಾಸ್ ನಂಬರ್ 4 ಮಾತಾಡಿರ್ತಕ್ಕಂಥ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ನ ಈಗ ಮತ್ತೆ ಜ್ಞಾಪಿಸ್ಕೊಂತಿದ್ರೆ ಅಂತ ದಯವಿಟ್ಟು ನಕ್ಕೋಬೇಡಿ. ನೀವು ಅಡ್ಜಸ್ಟ್ ಆಗಿರ್ತೀರಾ ನನ್ನ ರೇಟ್ ಆಫ್ ಫಾಸ್ಟ್ಗೆ, ಅಂದರೆ ಸ್ಲೋ ಮಾಡ್ತಿದ್ದೀನಿ ಅಂತ. ರೇಟ್ ಆಫ್ ಫಾಸ್ಟ್ ಅಂದರೆ ಫಾಸ್ಟ್ ರೇಟ್ ಕಡಿಮೆ ಮಾಡ್ತಿದ್ದೀನಿ. ನೀವು ಅಡ್ಜಸ್ಟ್ ಆಗಿರ್ತೀರ ಅಂತ ನಂಬಿಟ್ಟು ನಾನು ಮುಂದೆ ಹೋಗ್ತಿದ್ದೇನೆ. ಮತ್ತೆ ಇವತ್ತು ಜ್ಞಾಪಕ ಬಂದಿರೋ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅಂತ ಅನ್ಬಾರ್ದು. ಅವ್ರಿಗೆ ವರ್ಗ ಸಮೀಕರಣ ಅಂತ ಬರುತ್ತೆ ಕನ್ನಡದಲ್ಲಿ. ಇದು ವರ್ಗ ಸಮೀಕರಣವಾಗುತ್ತಾ? ಸಾಧ್ಯವೇ ಇಲ್ಲ. ಯಾಕೆ ಸರ್? ಇಸ್ ಈಕ್ವಲ್ಸ್ ಟು 0 ಇಲ್ಲ. ಇಟ್ಸ್ ನೌ ಇಟ್ ಇಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಈಗ ಈಕ್ವೇಷನ್ ಅಂದ ತಕ್ಷಣ ಅಲ್ಲಿ ಖಂಡಿತವಾಗ್ಲೂ ರೂಟ್ಸ್ ಬರಲೇಬೇಕು. ನಿಮಗೆ 10th ಅಲ್ಲಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂತ ಹೇಳ್ಕೊಟ್ಟಿರ್ತಾರೆ. ಅದೇ ರೂಟ್ಸ್ ಅನ್ನೇ. ಕ್ವಾಡ್ರಾಟಿಕ್ ಈಕ್ವೇಷನ್ ಇಷ್ಟು ರೂಟ್ಸ್ ಬರುತ್ತೆ, 2 ರೂಟ್ಸ್ ಬರುತ್ತೆ. ಅದು ಫ್ಯಾಕ್ಟರೈಸೇಷನ್ ಆಗ್ಬೋದು ಅಥವಾ ಫಾರ್ಮುಲಾ ಮೆಥಡ್ ಆಗ್ಬೋದು. -b + r ಸ್ಕ್ವೇರ್ ಆಫ್ b ಸ್ಕ್ವೇರ್ - 4ac ಹೋಲ್ ಡಿವೈಡೆಡ್ ಬೈ 2 ಆಗ್ಬೋದು. ಅದೇ ರೀತಿ ನಮಗೆ ಜಸ್ಟ್ ಈಕ್ವೇಷನ್ಸ್ ಟೈಪಲ್ಲೇ ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ಸ್ ಎಂಟ್ರಿ ಕೊಟ್ಟಿದೆ. ಹಾಗಾದರೆ ನಾನು ಬೋರ್ಡ್ ಮೇಲೆ ಬರೆದಿರ್ತಕ್ಕಂಥವು ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸಾ? ಸಾಧ್ಯವೇ ಇಲ್ಲ. ಈಕ್ವೇಷನ್ ಮೀನಿಂಗೇ ಬರಲಿಲ್ಲ ಇಲ್ಲಿ. ಇನ್ಯಾವಾಗ ಇದು ಈಕ್ವೇಷನ್ ಆಗುತ್ತೆ ಸರ್? ಈಕ್ವೇಟೆಡ್ ಟು ಸಮ್ ಅದರ್ ನಂಬರ್, ಮೇ ಬಿ 0. ಸರ್ ಸಮ್ ಅದರ್ ನಂಬರ್ ಅಂದ್ರೆ ಹೌದಪ್ಪ. ಈಗ ನೀನು 8 ಮಾಡ್ತೀಯ, ಒಳಗಡೆ ಕಳಿಸಿದ್ರೆ -8 ಆಗುತ್ತಾ? ಅವಾಗಲಾದ್ರೆ 0 ಬರುತ್ತೆ. ಅಲ್ಲಿಗೆ ಟೋಟಲ್ ಆಗಿ ಫೈನಲ್ ಆಗಿ 0 ಉಳಿಸ್ತೀರ ಸರ್? ಹೌದು. ಇಲ್ಲಿ ಈಕ್ವೇಟ್ ಮಾಡಬೇಕಾದ್ರೆ ಯಾವ ನಂಬರ್ಗೆ ಬೇಕಾದ್ರೆ ಈಕ್ವೇಟ್ ಮಾಡಿ. ಇಲ್ಲಿ ಈಕ್ವೇಟ್ ಮಾಡಬೇಕಾದ್ರೆ ಯಾವ ನಂಬರ್ಗೆ ಬೇಕಾದ್ರೆ ಈಕ್ವೇಟ್ ಮಾಡಿ. ಮತ್ತೆ ಆ ನಂಬರ್ ತೊಲಗಡೆ ಹಾಕ್ಮೇಲೆ 0 ಉಳಿತದೆ. ಅಲ್ಲಿ 0 ಉಳಿದ ಮೇಲೆ ಅದನ್ನು ಈಕ್ವೇಷನ್ ಅಂತ ಕರಿಬೋದು ನಾವು ಈಸಿಯಾಗಿ. ಅರ್ಥ ಆಯ್ತಾ? ಎಸ್ ಪ್ಲೀಸ್. ಇಲ್ಲಿ ನೋಡಿ 1 ಅಂತ ಕರೆದೆ. ಯಾಕಂದ್ರೆ ನಿಮ್ಗೆ ಡೌಟ್ ಇರ್ಬೋದು, ಏನೋ ಒಂದು ಈಕ್ವೇಷನ್ 0ಗೆ ಈಕ್ವೇಟ್ ಮಾಡಿರೋ ಈಕ್ವೇಷನ್ ನಂಬರ್ಗೆ ಈಕ್ವೇಟ್ ಮಾಡೋ, ಆದ ನಂತರ ನಂಬರ್ ಒಳಗಡೆ ಹಾಕ್ಕೊಂಡ್ರೆ ಅದು ಖಂಡಿತವಾಗ್ಲೂ ಈಕ್ವೇಷನ್ ಆಗುತ್ತೆ. ಹೌದಾ? ಇಲ್ಲಷ್ಟೇ 0. ಅಲ್ಲಿಗೆ ನೌ the trigonometric ratios becomes trigonometric equations. ಇನ್ನು ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ ಮೀನಿಂಗ್ ತಿಳ್ಕೊಂಡ್ಮೇಲೆ ಇನ್ನು ನಾವು ಮಾಡೋದಾದ್ರೂ ಏನು ಸರ್ ಹಾಗಾದ್ರೆ ಈ ಟಾಪಿಕಲ್ಲಿ ಅಂದರೆ, ಈ ಒನ್ಸ್ RHS ಬಂದ್ಬಿಟ್ಟ ಮೇಲೆ ಇದು ಈಕ್ವೇಷನ್ ಅಂತ ಕರೆಸ್ಕೊಂಡ್ಮೇಲೆ ಎಕ್ಸ್ ಪ್ಲೇಸಲ್ಲಿ ಏನು ವ್ಯಾಲ್ಯೂ ಹಾಕಿದ್ರೆ ಆ ಈಕ್ವೇಷನ್ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದನ್ನ ಸಾಲ್ವಿಂಗ್ ಆಫ್ ಎಕ್ಸ್ ಅಂತ ಕರಿತೀವಿ. ಸಾಲ್ವಿಂಗ್, ವಾಟ್ ವಿ ಕಾಲ್ ಇಟ್ as ಸಾಲ್ವಿಂಗ್ ಫಾರ್ ಎಕ್ಸ್. ಎಕ್ಸ್ ಪ್ಲೇಸಲ್ಲಿ ಎಷ್ಟು ಡಿಗ್ರಿ ಹಾಕಿದ್ರೆ RHS ಬರುತ್ತೆ ಅಂದರೆ ನಾವು ಸಾಲ್ವ್ ಫಾರ್ ಎಕ್ಸ್ ಹೋಗ್ತಾ ಇದ್ವಿ. ಹಾಗಾದರೆ ಅದನ್ನು ಕಂಡುಹಿಡಿಯೋದು ಟ್ರಿಗ್ನಾಮೆಟ್ರಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ಸ್ ಇವೆ. ಬರೆಯಾಗಿ ನೀವು ಕಳೀಬಾರ್ದು. 0 ಲೆವೆಲಿಂದ ಬರ್ತೀನಿ ನಾನು. ಎಸ್, ಫಸ್ಟ್ ಎಕ್ಸಾಂಪಲ್ ನೋಡ್ಬಿಡೋಣ. ಹೌ ಮೆನಿ ಎಕ್ಸಾಂಪಲ್ಸ್ ಆರ್ ರಿಟನ್? 1 2 3. ಹೌದಾ? ಫಸ್ಟ್ ಎಕ್ಸಾಂಪಲ್ ನೋಡ್ಬಿಡೋಣ. ಎಸ್, ಇದು 2 cos x = -1 ಬಂತು. cos x = -1/2 ಬಂತು. ಈಗ ಎಕ್ಸ್ ಪ್ಲೇಸಲ್ಲಿ ಏನಪ್ಪ ಹಾಕೋದು ನಾನು ಅಂದರೆ, ಎಲ್ಲರೂ ಸರ್ ನಾವು ನೀವು ಬರ್ಸಿರೋ ಟೇಬಲಲ್ಲಿ ಕಾಸ್ ಅನ್ನೋ ಫಂಕ್ಷನಲ್ಲಿ ಎಲ್ಲೂ ಕೂಡ -1/2 ಇಲ್ಲ ಸರ್. ಹಾಗಾದರೆ ನಾವು ಎಕ್ಸ್ ಏನ್ರಿ ಸರ್ ಮಾಡೋದು? ಕ್ವಶನ್ ಈ ಡೌಟ್ ಬಂತ? ಎಸ್, ನಿಂತೋಗಿದ್ದೀರಾ. ಮೈನಸ್ ಇಲ್ಲ ಅಂದರೆ ಎಕ್ಸ್ ಪ್ಲೇಸಲ್ಲಿ ಆರಾಮಾಗಿ 60 ಡಿಗ್ರಿ ಹಾಕ್ಬಿಡೋರು ನೀವು. ಯಾಕೆ ಸರ್? ಕಾಸ್ 60 ಡಿಗ್ರಿ = 1/2 10th ಕಲ್ತು ಬಂದಿದ್ದೀರಾ. ಇವಾಗ ಏನಾಗ್ತೀರಿ ಸರ್? -60 ಹಾಕ್ತೀರಾ? ಅಕಸ್ಮಾತ್ ಯಾರಿಗಾದರೂ -60 ಹಾಕೋ ಇಂಟೆನ್ಷನ್ ಇದ್ರೆ ಕಾಸ್ ಆಫ್ -8 ಏನಾಗುತ್ತೆ? ಕಾಸ್ಟ್ ಇಟ್ ಆಗುತ್ತೆ. ಮತ್ತೆ ನಿನಗೆ 1/2 ಬರುತ್ತೆ. ಅಲ್ಲಿ -60 ರಾಂಗ್. ಅಬ್ಬೋ, ಹೌದಾ ಮಾಸ್ಟ್ರೇ? ಖಂಡಿತವಾಗಿ ನೋಡು ಮಾಸ್ಟರ್, ಏನು ಕೇಳ್ತೀಯ? ಎಕ್ಸ್ ಪ್ಲೇಸಲ್ಲಿ -60 ಹಾಕಬೇಕು ಅಂತ ಅನಿಸ್ತೇನು ನಿನಗೆ? ಯಾಕಂದ್ರೆ -1/2 ನೋಡಿ ಹಾಕಿದಾಗ ಕಾಸ್ ಆಫ್ -θ ಪ್ಲಸ್ ಕಾಸ್ θ ಬಂತು. ಆ ಬೇಸಿಕ್ಸ್ ಮರೆಯಂಗಿಲ್ಲ. ಮತ್ತೆ ನಾವು ಅದು ಮತ್ತೆ 1/2 ಬಂತು, -1/2 ಬರಲಿಲ್ಲ. ಓಹ್, ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ -60 ಕೊಟ್ಟರೆ ರಾಂಗ ಸರ್? ಖಂಡಿತವಾಗ್ಲೂ ರಾಂಗು. ಇನ್ನೇನೇನು ಬರ್ತವೆ ಸರ್? ಸ್ಟೆಪ್ಸ್ ಹೇಳ್ಕೊಡ್ತೀನಿ, ದಯವಿಟ್ಟು ಕಲ್ತ್ಕೊ. ಈ ಪ್ರಾಬ್ಲಮ್ಮು, ಈ ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾವು ತಗೊಂಡಿರ್ತಕ್ಕಂಥ 3 ಎಕ್ಸಾಂಪಲ್ಸ್ ಅಲ್ಲಿ ಫಸ್ಟ್ ಎಕ್ಸಾಂಪಲ್ ಆಲ್ರೆಡಿ ಪ್ರಾಬ್ಲಮ್ಸ್ ಅಲ್ಲಿ ಒನ್ ಆಫ್ ದಿ ಪ್ರಾಬ್ಲಮ್. ಅಲ್ಲಿಗೆ ಪ್ರಾಬ್ಲಮ್ ಮಾಡ್ತಾ ಟಾಪಿಕ್ ಅರ್ಥ ಮಾಡಿಸ್ತಿದ್ದೀನಿ. ಆಗ್ಬೋದಾ? ಎಸ್, ಸೂಪರ್ ಕಾನ್ಸೆಪ್ಟ್. ಪ್ಲೀಸ್, ಇನ್ ಪ್ಲೇಸ್ ಆಫ್ ಎಕ್ಸ್ ವಾಟ್ ಆಂಗಲ್ ವಿಲ್ ಸ್ಯಾಟಿಸ್ಫೈಸ್ ಟು ಗೆಟ್ ದಿ -1/2? ಕಾಸ್ x = -1/2. ಎಕ್ಸ್ ಪ್ಲೇಸಲ್ಲಿ ಏನು ಡಿಗ್ರಿ ಹಾಕಿದ್ರೆ ಇದು -1/2 ಬರುತ್ತೆ ಅನ್ನೋದು ಸಖತ್ತಾಗಿದೆ ಕಾನ್ಸೆಪ್ಟು. ಹೌದಾ? ಇಲ್ಲಿ ಸ್ಪೇಸ್ ಬೇಕಾಗುತ್ತೆ. ಈ ಸಾಲ್ವ್ ಫಾರ್ ಎಕ್ಸ್ ಮೀನಿಂಗ್ ಅನ್ನೋರಿಸ್ಬಿಟ್ಟು ನಾನು ಇದಕ್ಕೆ ಆನ್ಸರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದಕ್ಕೆ ಆನ್ಸರ್ ಹೇಳಿ?
ಫಸ್ಟ್ ಒನ್ಗೆ ಯಾವ್ದು ಹೇಳೋದು? ಎಸ್, ಆನ್ಸರ್ ಫಾರ್ ಫಸ್ಟ್ ಒನ್. ಇದು ಫಸ್ಟು ರೆಡ್ಯೂಸ್ಡ್ ಫಾರ್ಮಲ್ಲಿ ಬರ್ಕೋಬೇಕು. ಅಂದರೆ ಏನು ಸರ್? ಕಾಸ್ ಎಕ್ಸ್ ಅನ್ನು ಸಪ್ರೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಎನಿ ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ಸಲ್ಲಿ ಸೈನ್ ಎಕ್ಸ್ ಆಗ್ಬೋದು, ಕಾಸ್ ಎಕ್ಸ್ ಆಗ್ಬೋದು, ಟ್ರಿಗ್ನಾಮೆಟ್ರಿಕ್ ರೇಷನ್ನ ಪಕ್ಕಕ್ಕೆ ತೆಗೆಯಕ್ಕೆ ಟ್ರೈ ಮಾಡಬೇಕು. ನೋಡಿ, ಎಲ್ಲೋ ಸಿಕ್ಕಾಕೊಂಡಿರ್ತಕ್ಕಂಥ ಸೈನನ್ನು ಹೊರಗಡೆ ತೆಗೆದೆ. ಅಯ್ಯೋ ಸಾರಿ ಇದು ಹೌದಾ? ಪ್ಲೀಸ್ ಎಲ್ರಿ ನೋಡಿ, ಮೈನಸ್ ಇಲ್ಲ ಅಂತಂದರೆ ಎಕ್ಸ್ ಎಷ್ಟು ಬರ್ತಿತ್ತು? ಮೈನಸ್ ಇಲ್ಲ ಅಂದರೆ ಎಕ್ಸ್ ಎಷ್ಟು ಬರ್ತಿತ್ತು? 60. ಅದನ್ನೇ ಬರೆಯೋಣ ಇವಾಗ. ಇದೇನು ಸರ್ ಯೂಸ್ ಆಗುತ್ತೆ, ಸ್ವಲ್ಪ ತಡ್ಕೋ. ಮೈನಸ್ ಇಲ್ಲ ಅಂತಂದರೆ ಹೌದಾ? ಈಗೇನಿದೆ? ಮೈನಸ್ ಇದೆ. ಸ್ಟೆಪ್ಸ್ ನೀಟಾಗಿ ಮಾಡ್ತಾ ಇದ್ದೀನಿ. ಸ್ಟೆಪ್ 1, ನೆಕ್ಸ್ಟು ಸ್ಟೆಪ್ 2. ಐ ಥಿಂಕ್ ಯು ಆರ್ ಅಂಡರ್ ವ್ಯೂ ಆಫ್ ಕ್ಯಾಮರಾ. ಇದ್ದೀರಾ? ಸ್ಟೆಪ್ 2 ಮತ್ತೇನು ಮಾಡ್ತೀವಿ? ಕಾಸ್ ಈಸ್ ನೆಗೆಟಿವ್ ಇನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ವಾಡ್ರೆಂಟ್ಗೆ ಹೋಗ್ತೀವಿ. ನಿಜನಾ? ಯಾವ್ದ್ಯಾವುದು? ನಾನು ಮಾಡ್ತಿರೋ ಕೆಲಸ ಏನು ಗೊತ್ತಾ? ಈ ಎಕ್ಸ್ಗೆ ಏನು ವ್ಯಾಲ್ಯೂಸ್ ಹಾಕಿದಾಗ ಅಥವಾ ಒಂದು ವ್ಯಾಲ್ಯೂ ಹಾಕಿದಾಗ -1/2 ಬರುತ್ತೆ ಅಂತ ಆಗಲೇ ಒಂದು ಟ್ರೈ ಮಾಡಿದ್ರೆ ನೀವು ಜನರಲ್ ಆಗಿ ನೀವು ಮಾಡಿದ್ರೆ ನಾನು ಮಾಡಿದ್ರೆ ನಿಮ್ಮ ಮೇಲೆ ಹಾಕ್ತಾ ಇದ್ದೀನಿ. ನಾನೇ ಮಾಡಿದಂತ ಇಟ್ಕೋ. ಏನು ಟ್ರೈ ಮಾಡಿದ್ರೆ ಸರ್? -60 ರಾಂಗು. ಯಾಕೆಂದರೆ ಕಾಸ್ ಆಫ್ -60 ಪ್ಲಸ್ ಕಾಸ್ ಇಷ್ಟು ಆಗ್ಬಿಡ್ತು, -1 ಬರಲಿಲ್ಲ. ಈಗ ಎಕ್ಸ್ಟ್ರಾ ಒಂದು ನಮ್ಗೆ ಗೊತ್ತಿರ್ತಕ್ಕಂಥದ್ದು ಬರ್ದಿದ್ದೀನಿ, ಅಂದರೆ ಮೈನಸ್ ಬಿಟ್ಟು ಬರ್ದಿದ್ದೀನಿ. ಸೊ ಇದೆಲ್ಲೂ ಇಲ್ಲ ಎಕ್ಸಾಂಪಲ್, ನಾನು ಗೊತ್ತು ಅಂತ ಬರ್ಕೊಂಡಿದ್ದೀನಿ. ಕಾಸ್ ಇಸ್ ನೆಗೆಟಿವ್ ಇನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ವಾಡ್ರೆಂಟ್. ಹೌದಾ? ಸ್ಟೆಪ್ 3ಯಲ್ಲಿ ಯಾವ ಕ್ವಾಡ್ರೆಂಟ್ ಅಂತ ಅನಾಲಿಸಿಸ್ ಮಾಡಿದ್ಮೇಲೆ ಸರಿಯಾಗಿ ಕೇಳಿಸ್ಕೊ, ಈ ಪಾಯಿಂಟ್ ಪದೇ ಕೇಳಿಸ್ಕೊ. ಎಕ್ಸ್ಪ್ರೆಸ್ ದೀಸ್ 2 ಕ್ವಾಡ್ರೆಂಟ್ಸ್ ಇನ್ ಟರ್ಮ್ಸ್ ಆಫ್ ವಿತೌಟ್ ಸ್ಪೆಷಲ್ ಆ್ಯಂಗಲ್. ಅಬ್ಬಬ್ಬ ಏನೋ ಸಾರ್ ತಾವೇನು ಹೇಳಿದ್ರೆ ಗೊತ್ತಾಗ್ತಿಲ್ಲ ಸಾರ್. ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಕಾಸ್ ಇಸ್ ನೆಗೆಟಿವ್. ಹೌದಾ? ಇನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕಾಸ್ ಇಸ್ ನೆಗೆಟಿವ್. ಅದಕ್ಕೆ ಟಿಕ್ ಮಾರ್ಕ್ ಹಾಕ್ಕೊಂಡಿದ್ದೀನಿ. ದಿಸ್ ಈಸ್ 180, ದಿಸ್ ಈಸ್ 90, ದಿಸ್ ಈಸ್ 270. ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್ ಹೌ ವಿ ಕ್ಯಾನ್ ಎಕ್ಸ್ಪ್ರೆಸ್ ಸೆಕೆಂಡ್ ಕ್ವಾಡ್ರೆಂಟ್? ನೋಡಿ, ವಿತ್ ದಿಸ್ ಕಾಸ್ ಎಸ್ ಕಾಸ್ ಆಫ್ 180 -60 ಏನು ಬರುತ್ತೆ ನೋಡೋಣ. ಮೈನಸ್ ಕಾಸ್ 60. ಯಾಕೆ ಸರ್? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್. -1/2 ಬಂತು. ಹಾಗಾದರೆ ಇದೆಷ್ಟಾಯಿತು? ಕಾಸ್ 120 ಆಯಿತು. ಹೆಂಗೆ ತಗೊಂಡ್ರು ಮಾಸ್ಟ್ರ್ ಇದು? ವಿ ನೋ ದಟ್ ಅಂತೇಳಿ ಬರ್ಕೊಂಡಿದ್ದೀವ. ದಿಸ್ ಇಸ್ ರಿಲಿವೆಂಟ್ ಟು ದಿಸ್ ನಂಬರ್ ಬಟ್ ನಾಟ್ ಸಬ್ಜೆಕ್ಟ್. ಈ ಡೇಟಾ ಕೊಟ್ಟಿರೋದು ಡೇಟಾಯಿಂದ ಕಾಸ್ ವ್ಯಾಲ್ಯೂ ನೆಗೆಟಿವ್ ಇದೆಯಂತೆ. ನೋಡಿದ್ರಾ? ಇಲ್ಲೇ ನೋಡಿದ್ವು ಸರ್. ಅದಕ್ಕೆ ಕಾಸ್ ನೆಗೆಟಿವ್ ಇನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ವಾಡ್ರೆಂಟ್. ನೋಡಿ, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್. ಹೌ ವಿ ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಕ್ವಾಡ್ರೆಂಟ್ ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್? 90 ಯೂಸ್ ಮಾಡಬಾರ್ದು, 270 ಯೂಸ್ ಮಾಡಬಾರ್ದು. 180 -60 ಯಾಕೆ ಬರ್ತಾರೆ ಸರ್? ಅದು ಇಲ್ಲಿ ಜನರಲ್ ಆಗಿ ವಿನೋದಟ್ ಅಂತ ಬರ್ಕೊಂಡಿದ್ವು. ಮತ್ತೆ ಇದು ಕಾಸ್ 60 ಹೆಂಗಾಯ್ತು ಸರ್? ಆಲ್ರೆಡ್ ಆಂಗಲ್ ಟಾಪಿಕ್. ಇನ್ 180 cos second quadrant goes to negative, it is not a special angle, becomes cos minus cos 60 becomes -1, but therefore cos 120. ಅಲ್ಲಿಗೆ ಒಂದು x ವ್ಯಾಲ್ಯೂ ಗೊತ್ತಾಗ್ಬಿಡ್ತು ನೋಡಿ. 120 ಹಾಕಿದಾಗ -1 ಬಂತು. ಇನ್ನ ಒಂದು ಕ್ವಾಡ್ರೆಂಟ್ ಇದೆ. ವಿತೌಟ್ ಯೂಸಿಂಗ್ ಸ್ಪೆಷಲ್ ಆಂಗಲ್ ಹೌ ವಿ ಕ್ಯಾನ್ ಎಕ್ಸ್ಪ್ರೆಸ್ ಥರ್ಡ್ ಕ್ವಾಡ್ರೆಂಟ್? 180 + 60 ದಟ್ ಈಸ್ -cos 60. -cos 60 ವ್ಯಾಲ್ಯೂ ಇವಾಗ ತಾನೇ ಡಿಸ್ಕಷನ್ ಮಾಡಿದವು. ಅಲ್ಲಿಗೆ ಕಾಸ್ ಆಫ್ 240. ಹೌದಾ? ಅಲ್ಲಿಗೆ x is equal to how much? 240. ಅಲ್ಲಿಗೆ ವಿ ಗೆಟ್ ದಿ ವ್ಯಾಲ್ಯೂಸ್ ಆಫ್ ಎಕ್ಸ್. ಯಾಕೋ ಫಸ್ಟ್ ಎಕ್ಸಾಂಪಲ್ ಡಿಫಿಕಲ್ಟ್ ಆಯ್ತು ಅನಿಸ್ತೇನೆ. ಇನ್ನೂ ಚಾಪ್ಟರ್ಗೆ ಎಂಟ್ರಿ ಕೊಟ್ಟಿಲ್ಲ, ಟಾಪಿಕ್ ಎಕ್ಸ್ಪ್ಲೇನ್ ಮಾಡೋವಾಗಲೇ ವೆರಿ ಡಿಫಿಕಲ್ಟ್ ಎಕ್ಸಾಂಪಲ್ ಸಿಕ್ಬಿಡ್ತು. ಫೀಲ್ ಆಗಬೇಡಿ, ನಾವು ಡಿಫಿಕಲ್ಟಿನ ಪ್ರಾಕ್ಟೀಸ್ ಮಾಡ್ತಿದ್ರೇ ನಿಮಗೆ ಸಬ್ಜೆಕ್ಟ್ ಯಾವತ್ತೇ ಈಸಿ ಆಗೋದು. ಅರ್ಥ ಆಯ್ತಾ? ಅಲ್ಲಿಗೆ ನಾನು ಕೇಳ್ತಿರ್ತಕ್ಕಂಥದ್ದು ಇಷ್ಟೇ. ಫಸ್ಟ್ ಆಫ್ ಆಲ್ ಇದು ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ ಖಂಡಿತವಾಗ್ಲೂ ಸರ್. ಹಾಗಂದ್ರೆ ಏನು? ಫಾರ್ ಸಾಲ್ವಿಂಗ್ ಆಫ್ ಎಕ್ಸ್ ಅಂತ ಈಕ್ವೇಷನ್ಸ್ ಅಂದಾಗ ಇಲ್ಲಿ ಎಕ್ಸ್ಗೆ ಏನು ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಹಾಕಿದಾಗ 0 ಬರುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ಸಿಂಪ್ಲಿಫೈ ಮಾಡಿಕೊಂಡೆ. ಕಾಸ್ ಎಕ್ಸ್ = -1 ಅಂತ ನೋಡಿ. ಎಕ್ಸ್ ಪ್ಲೇಸಲ್ಲಿ 120 ಹಾಕಿ ಈ ರೀತಿ ಸಿಂಪ್ಲಿಫೈ ಮಾಡಿ 120 180 -60 ಈ ರೀತಿ ಮಾಡಿ -1/2 ಬರುತ್ತೆ. ಅಲ್ಲಿಗೆ x is equal to 120 ಕರೆಕ್ಟ್. x is equal to 240 ಕೂಡ ಹಾಕ್ಬೋದು ನೋಡಿ. x is equal to 240 ಹಾಕಿ 240 180 + 60 ಅಂತ ಬರ್ಕೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ ಕಾಸ್ ಆಫ್ -60 ಬರುತ್ತೆ, -1. ಅಲ್ಲಿಗೆ ಹೌ ಮೆನಿ ವ್ಯಾಲ್ಯೂಸ್ ಆಫ್ x such that this equation balanced? We get 2 values. What are those?
x is equal to 120 and x is equal to 240. That is the solution of that problem. That's what general solutions. ಅಲ್ಲಿಗೆ ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ 120 and 240. ಈಗ ಸಬ್ಜೆಕ್ಟ್ ಅಲ್ಲಿ ಡೆಪ್ತ್ ಬಿಟ್ಟಿರೋರು ಸರ್ ಇವೆರಡನ್ನ ಇನ್ನು ಬರಲ್ಲ ಅಂತ ಕೇಳ್ತಾರೆ. ಎಸ್, ಈ ಕ್ವಶನ್ ಬರಬೇಕು ನಿಮ್ಮ ಕಡೆಯಿಂದ. ಇದು ಎರಡೇ ವ್ಯಾಲ್ಯೂಸ್ ಇಲ್ಲಿ ಹಾಕಬೇಕಾಗಿರೋದು, ಇನ್ಯಾವುದು ಬರಲ್ವ ಸರ್? ಖಂಡಿತವಾಗ್ಲೂ ಬರುತ್ತೆ. ಇನ್ಫೈನೈಟ್ ನಂಬರ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಇಲ್ಲಿ ಬರುತ್ತೆ. ಅಬ್ಬೋ, ಈ 2 ಆನ್ಸರ್ಸ್ ಇಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಅರ್ಥ ಆಗಿಲ್ಲ. ಇನ್ಫೈನೈಟ್ ನಂಬರ್ಸ್ ಹೆಂಗೆ ಸರ್ ಬರುತ್ತೆ ಹೇಳ್ತೀನಿ. ಅದಕ್ಕೊಂದು ಫಾರ್ಮುಲಾ ಇದೆ. ಕಾಸ್ಗೊಂದು ಫಾರ್ಮುಲಾ, ಟ್ಯಾನ್ಗೊಂದು ಫಾರ್ಮುಲಾ, ಸೈನ್ಗೊಂದು ಫಾರ್ಮುಲಾ ಇದೆ. ಅದು ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಬೋರ್ಡ್ ಒರೆಸೋದಕ್ಕಿಂತ ಮುಂಚೆ, ಅಂದರೆ ಎಕ್ಸಾಂಪಲ್ ನಂಬರ್ 2 and 3 ಹೋಗೋದಕ್ಕಿಂತ ಮುಂಚೆ ನಾನೊಂದು ಅನ್ನೋನ್ ಥಿಂಗನ್ನು ಪರಿಚಯ ಮಾಡಿಸ್ತಾ ಇದ್ದೇನೆ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಏನು ಸರ್ ಅದು? ಪ್ರಿನ್ಸಿಪಲ್ ಸೊಲ್ಯೂಷನ್. ಪ್ರಿನ್ಸಿಪಾಲ್ ಅಲ್ಲ. ಪ್ರಿನ್ಸಿಪಾಲ್ ಅಂದರೆ ಮತ್ತೆ ನನ್ನನ್ನು ಕೂರಿಸ್ಬಿಡ್ತಾರೆ ನೀವಲ್ಲಿ. ಪ್ರಿನ್ಸಿಪಲ್ ಸೊಲ್ಯೂಷನ್. ಸೊಲ್ಯೂಷನ್ ಅಂದರೆ ಎಕ್ಸ್ ವ್ಯಾಲ್ಯೂಸ್ ಅಷ್ಟೇ. ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂತ ಕರೀತಾರೆ 10th ಅಲ್ಲಿ. ಅವೇ ಈಗ ಸೊಲ್ಯೂಷನ್. ದೀಸ್ 2 numbers ಆರ್ ದಿ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸರಿಯಾಗಿ ಕೇಳಿಸ್ಕೊ. The value of x of a trigonometric equation satisfies NCERT ಬುಕ್ಕಲ್ಲಿ ಇಸ್ ಈಕ್ವಲ್ ಟು ಇಲ್ಲ. ಅಲ್ಲಿಗೆ ಒಂದು ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ಸ್ಗೆ ಎಕ್ಸ್ ಕಂಡಿಡಿಯುವಾಗ ಎಷ್ಟು ಎಕ್ಸ್ ವ್ಯಾಲ್ಯೂಸ್ 0 ಇಂದ 2π ವರೆಗೂ ಬರ್ತಾವೋ, 0 ಇಂದ 360 ವರೆಗೂ, 0 ಇನ್ಕ್ಲೂಡ್ 360 ಎಕ್ಸಂಪ್ಷನ್. ಮೇ ಬಿ NCERT ಪ್ರಿಂಟ್ ಮಿಸ್ಟೇಕ್ ಏನೋ ಗೊತ್ತಿಲ್ಲ, ಇಲ್ಲಿ ಇಸ್ ಈಕ್ವಲ್ ಟು ಇಲ್ಲ. ಪ್ರೈವೇಟ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇಸ್ ಈಕ್ವಲ್ ಟು ಹಾಕಿದ್ದಾರೆ. ಇರಲಿ, ಅದು ಎಕ್ಸಾಕ್ಟ್ ಆಗಿ 2π ಬಂದಾಗ ನೋಡೋಣ. ದ ಸೊಲ್ಯೂಷನ್ ಆಫ್ ಎ ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ ವಿಚ್ ಈಸ್ ಲೈಸ್ ಇನ್ ದ ಇಂಟರ್ವಲ್ 0 to 2π, ಅಂದ್ರೆ ಎಕ್ಸ್ ವ್ಯಾಲ್ಯೂಸ್ 0 ಇಂದ ಹಿಡಿದು 360 ವರೆಗೆ ಏನು ಬರ್ತಾವೋ ಅವನ್ನ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ನಾವು ದಿಸ್ ಇಸ್ ದ ಸೊಲ್ಯೂಷನ್ ಆಫ್ ದಿಸ್ ಕ್ವಶನ್. ಎಕ್ಸಾಕ್ಟ್ಲಿ ಸರ್. ಹಾಗಾದ್ರೆ ಇದು ಲೈಸ್ ಬಿಟ್ವೀನ್ 0 and 360, 0 360 ಮಧ್ಯದಲ್ಲಿ ಇದೆಯಾ, ಅದಕ್ಕಿದು ಪ್ರಿನ್ಸಿಪಲ್ ಸೊಲ್ಯೂಷನ್. ಈ ಎಕ್ಸ್ ವ್ಯಾಲ್ಯೂ ಇದಕ್ಕೆ ಸೊಲ್ಯೂಷನ್ ಆಯ್ತಾ? ಫಸ್ಟ್ ಆಫ್ ಆಲ್ ಖಂಡಿತವಾಗ್ಲೂ ಆಗುತ್ತೆ ಸರ್. ಹಾಗಾದ್ರೆ ಇದು 0 to 360 ಇದೆಯಾ? ಖಂಡಿತವಾಗ್ಲೂ ಇದೆ ಸರ್. ಹಾಗಾದ್ರೆ ದಿಸ್ ಇಸ್ ಆಲ್ಸೋ ಪ್ರಿನ್ಸಿಪಲ್ ಸೊಲ್ಯೂಷನ್. ಅಲ್ಲಿಗೆ 2 cos x plus 1 is equal to 0. Having principal solutions, x is equal to 120, x is equal to 240. There is a printed definition in your notes. What is meant by principal solution? Print al kottidini. A solution of a trigonometric equation, nothing but x values, lies in the range 0 to 2π. The exemption of 2π antane 360 ಬಂದಾಗ ಅದು is equal to ಬರ್ಕೋಬೇಕಾ ನಾಟ್ ಈಕ್ವಲ್ ಬರ್ಕೋಬೇಕಾ ಅನ್ನೋ ಡೌಟ್ ಅಲ್ಲಿ ಇಟ್ಕೊಳ್ಳಿ. ಬಟ್ ಇದು ಕಂಡೀಷನ್ ಸರಿಯಾಗಿದೆ. ನಾವಿನ್ನೂ ಒಂದು ಎಕ್ಸಾಂಪಲ್ ಮುಗಿಸಿರೋದು, ಇನ್ನು ಟಾಪಿಕ್ ಎಂಟ್ರಿನೇ ಕೊಟ್ಟಿಲ್ಲ, ಇನ್ನು ಟಾಪಿಕ್ ಬೇಸಿಕ್ಸ್ ಅಲ್ಲಿ ಇದು ನಾವು. ಹಾಗೇನೆ ಇದು ಒರೆಸ್ತಾ ಇದ್ದೀನಿ. ಇದು ಸಿಂಪಲ್ ಆಗಿರೋದು ಫಸ್ಟ್ ತೊಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಪಾಪ ನೀವು ಫಸ್ಟ್ ಎಕ್ಸಾಂಪಲ್ಗೆ ಏನಾದ್ರು ಬೆವರು ಬರ್ತಿದ್ರೆ ಸಾರಿ. ಟಫ್ ಒಳಗಡೆ ಹೋದಾಗ ಇಷ್ಟು ಟಫ್ನೆಸ್ ಇರೋದಿಲ್ಲ, ದಯವಿಟ್ಟು ಇರೋದಿಲ್ಲ. ಎಸ್ 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 ಕಮ್ ಟು ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 2. ಎಸ್ √3 tan x is equal to 1. tan x is equal to 1/√3. ಎಕ್ಸ್ ಪ್ಲಸ್ ಅಲ್ಲಿ ಆರಾಮ್ಸೆ 30 ಡಿಗ್ರಿ ಹಾಕ್ಬಿಡ್ತೀರಿ ನೀವು. ಅಷ್ಟು ಈಸಿ. 300 ಅಲ್ಲ ಇದು, 30 ಡಿಗ್ರಿ ಹಾಕ್ಬಿಡ್ತೀರಾ. ಯಾಕೆ ಸರ್? tan 30 1/√3 ಅಂತ ಗೊತ್ತು. ಹಾಗಾದ್ರೆ ಇದೇನು ಸರ್? ಒನ್ ಆಫ್ ದಿ ಸೊಲ್ಯೂಷನ್, ದಟ್ಸ್ ಆಲ್. ಇಟ್ ಇಸ್ ನಾಟ್ ಎ ಜನರಲ್ ಸೊಲ್ಯೂಷನ್, ಇಟ್ಸ್ ನಾಟ್ ಎ ಪ್ರಿನ್ಸಿಪಲ್ ಸೊಲ್ಯೂಷನ್. ಎಸ್, ಪ್ರಿನ್ಸಿಪಲ್ ಸೊಲ್ಯೂಷನ್ ಆಗುತ್ತೆ. ಪ್ರಿನ್ಸಿಪಲ್ ಸೊಲ್ಯೂಷನ್ ಆಗುತ್ತೆ. ಯಾಕೆ ಸರ್? ಇಟ್ಸ್ ಲೈಸ್ ಬಿಟ್ವೀನ್ 0 to 2π. ಹಾಗಾದ್ರೆ 0 ಇಂದ 2π ವರೆಗೂ ಇರ್ತಕ್ಕಂಥ ಎಲ್ಲಾ ಸೊಲ್ಯೂಷನ್ಸ್ ಕಂಡುಹಿಡಿದು ಬಿಟ್ರೆ ಅವು ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಆಫ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಹಾಗೇನೆ ಥರ್ಡ್ ಒನ್ಗೆ ಆನ್ಸರು 2 sin x minus 1 is equal to 0, sin x is equal to 1, sin x is equal to 1/2, x is equal to 30. ಇದು ಕೂಡ ಪ್ರಿನ್ಸಿಪಲ್ ಸೊಲ್ಯೂಷನ್ನೇ. ಆದರೆ 0 ಇಂದ 2π ವರೆಗೂ ಇದು ಬಿಟ್ಟು ಇನ್ನೇನೇನು ಬರ್ತಾವೋ ಅವು ಕಂಡಿದ್ದು ಅವು ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಅಂತ ಹೇಳಬೇಕು. ಅಲ್ಲಿಗೆ ನೀವು ಕಲಿತಿದ್ದೇನೆಂದ್ರೆ ವಾಟ್ ಈಸ್ ಮೆಂಟ್ ಬೈ ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್, ವಾಟ್ ಈಸ್ ಮೆಂಟ್ ಬೈ ಪ್ರಿನ್ಸಿಪಲ್ ಸೊಲ್ಯೂಷನ್, ದಟ್ಸ್ ಆಲ್. ಇನ್ನು ಜನರಲ್ ಸೊಲ್ಯೂಷನ್ ಬಂದಿಲ್ಲ. ಸಾಕು, ಈ ಟಾಪಿಕ್ ಇಲ್ಲಿ ಕ್ಲೋಸ್ ಮಾಡ್ತಾನೆ. ಇದೇ ಎಕ್ಸಾಂಪಲ್ಸ್ ತಗೊಂಡು ನೆಕ್ಸ್ಟ್ ಟಾಪಿಕ್ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಡೆಪ್ತ್ ಆಗಿ ಮತ್ತೆ ಜನರಲ್ ಸೊಲ್ಯೂಷನ್ಸ್ಗೆ ಹೋಗೋಣ.